ನಾರಾಯಣಂ ವಂದೇ ಜಗತಾಂ ಆದಿದಂಪತಿ ಸರ್ವಕಲ್ಯಾಣಸಿದ್ಧ್ಯರ್ಥಂ ಹೃದಯೈಕ್ಯಂ ಸದಾಶ್ರಿತಂ ಭಕ್ತಾಮೃತಂ ವಿಶ್ವಜನಾನುಮೋದನಂ ಸರ್ವಾರ್ಥದಂ ಶ್ರೀಶತಕೋಪವಾङ्ಮಯಂ ಸಹಸ್ರಶಾಖೋಪನಿಷತ್ಸಮಾಗಮಂ ನಮಾಮ್ಯಹಂ ದ್ರಾವಿಡವೇದಸಾಗರಂ. திருவழுதினாளென்றும் தென்குருகோரென்றும் மறுவினிய வன்பொருநல் என்றும் அருமறைகள் அந்தாதி செய்தான் அழியினையே எப்பொழுதும் சிந்தியாய் நெஞ்சே தெளிந்து மனத்தாலும் வாயாலும் வன்குருகோர் பேணும் இனத்தாரை அல்லாது ஐஞ்சேன் தனத்தாலும் ஏதும் குறைவிலேன் எந்த சடகோபன் பாதங்கள் யாமுடைய பற்று மிக்க இறைநிலையும் மெய்யாம் உயிர்நிலையும் தக்க நெறியும் தடையாகித் தொக்கியலும் ஊழ்வினையும் வாழ்வினையும் ஓதும் குருகையர்கோன் ಯಾಳಿನಿಶೈ ವೇದತ್ತಿಯಲ್. ಭಗವಂತ ಭಗವತಿಯರ ಪವಿತ್ರ ಪಾದಾರವಿಂದಗಳ ಸ್ಮರಣೆಯಲ್ಲಿ ಎಲ್ಲ ಭಾಗವತರ ಸೋದರ ಸೋದರಿಯರಿಗೂ ನಮಸ್ಕರಿಸುತ್ತಾ ಇಂದಿನ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ನಮ್ಮಾಳ್ವಾರ್ ಅವರ ಒಂದು ಸ್ಥೂಲವಾದ ಚರಿತ್ರೆಯನ್ನು ಗಮನಿಸಿದ್ವು. ಅವರು ಹೇಗೆ ವಿಶೇಷವಾದ ಒಂದು ಅವರದ್ದು ಜನ್ಮವಾಗಿತ್ತು, ಹುಟ್ಟಿದಾಗಲೇ ಹೇಗೆ ಅವರು ಶಠ ಅನ್ನೋ ಮಾಯೆಯನ್ನು ತಮ್ಮ ಮೇಲೆ ಬೀಳದೇ ಇರೋ ಹಾಗೆ ಮಾಡಿಕೊಂಡ್ರು. ಆದ ಕಾರಣದಿಂದಲೇ ಒಂದು ಮಾರನ್ ಎಂಬ ಹೆಸರು, ಶಠಕೋಪನ್ ಎಂಬ ಹೆಸರು. ಮಾರಂದರೆ ಸಾಮಾನ್ಯ ಮಕ್ಕಳಂತೆ ಇರಲಿಲ್ಲ, ವಿಶೇಷವಾದ ಒಂದು ಮಗು. ಹೊರ ಪ್ರಪಂಚದ ಒಂದು ದೃಷ್ಟಿ ಇಲ್ಲದೆ, ಕಣ್ಣು ಬಿಡದೆ, ಹಾಲು ಕುಡಿಯದೆ, ಮಾತನಾಡೋದು ನಮ್ಮ ವಿಷಯವೇ ಇಲ್ಲ. ಹಾಗೆ ಸುಮಾರು 16 ವರ್ಷಗಳ ಕಾಲ ಕಳೆಯಿತು ಎಂಬುದಾಗಿ ಸಂಪ್ರದಾಯದಲ್ಲಿ ಕಥೆಯನ್ನು ಹೇಳ್ತಾರೆ. ಅಂಥ ಒಂದು ವಿಶೇಷವಾದ ಒಂದು ಮಗು ಅಥವಾ ಹುಡುಗ ಬೆಳೀತಾ ಇದೆ ಮಗು. ಹಾಗಿದ್ದಾಗ ಮಧುರಕವಿ ಆಳ್ವಾರನವರು ಬಂದು ಅವರನ್ನು ಒಂದು ಜ್ಯೋತಿ ರೂಪದಲ್ಲಿರುವಂಥ ಒಂದು ವಿಶೇಷವಾದ ಒಂದು ಸನ್ನಿವೇಶದಲ್ಲಿ ಎಳ್ಕೊಂಡು ಬಂತು. ಅವರನ್ನು ಎಲ್ಲೋ ಅಯೋಧ್ಯೆಯಲ್ಲಿದ್ದವ್ರನ್ನ ಎಳ್ಕೊಂಬಂದು ಇವ್ರ ಹತ್ರ ಬರೋವರೆಗೂ ಆ ಜ್ಯೋತಿ ಅನ್ನೋದು ಆಕರ್ಷಿಸ್ತಾ ಎಳ್ಕೊಂಡು ಬರ್ತಾ ಇದ್ದು ಕೊನೆಗೆ ಇವ್ರ ಹತ್ರ ಬಂದಾಗ ಅದು ಮರೆಯಾಯಿತು. ಆವಾಗ ಇಲ್ಲೇ ಏನೋ ವಿಶೇಷತೆ ಇರಬೇಕು ಎಂಬುದಾಗಿ ತಿಳ್ಕೊಂಡು ಅವರು ಚಿನ್ಮುದ್ರೆಯಲ್ಲಿ ಕುಳಿತು ಧ್ಯಾನಮಗ್ನರಾಗಿದ್ದಾಗ ನಮ್ಮ ಆಳ್ವಾರರು, ಮಧುರಕವಿ ಆಳ್ವಾರರು ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರ ತಗೊಂಡಾಗ, ಓಹೋ ಇದು ಮಹಾಜ್ಞಾನಿಯಾದ ವ್ಯಕ್ತಿ ಆಗಿರಬೇಕು ಎಂಬುದಾಗಿ ಅವರ ಪಾದಗಳಲ್ಲಿ ಬಿದ್ದು ತಮ್ಮನ್ನು ಒಂದು ಶಿಷ್ಯನಾಗಿ ಸ್ವೀಕರಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೋತಾರೆ ಅನ್ನೋ ಅಷ್ಟರ ಮಟ್ಟಿಗೆ ಕಥೆಯನ್ನು ಹೇಳಿದ್ವು. ಮುಂದೆ ಶಿಷ್ಯರಾದ ಮೇಲೆ ನಮ್ಮಾಳ್ವಾರರವರು ಒಂದು ಆಜ್ಞೆಯನ್ನು ಕೊಡ್ತಾರೆ ಇವರಿಗೆ, ಮಧುರಕವಿಯರಿಗೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಹೇಳಿದ್ದನ್ನೆಲ್ಲ ಬರ್ಕೋಬೇಕು, ಓಲಗರಿಯಲ್ಲಿ ಬರ್ಕೋಬೇಕು ಎಂಬುದಾಗಿ. ಅವರು ಕೂಡ ಶಿರಸಾವಹಿಸಿ ಸಂತೋಷದಿಂದ ಅದನ್ನೆಲ್ಲ ಬರ್ಕೋತಾರೆ. ಅವರು ಮಾಡಿದ ಪ್ರಬಂಧಗಳನ್ನೆಲ್ಲ ಬರೆಸ್ತಾರೆ. ಆ ಪ್ರಬಂಧಗಳು 4 ಪ್ರಧಾನವಾಗಿ ತಿರುವಿರುತ್ತಂ ಅಂತ ಒಂದು, ತಿರುವಾಶ್ಚರ್ಯಂ ಅಂತ 2ನೇದು, ಪೆರಿಯ ತಿರುವಂದಾದಿ ಅಂತ 3ನೇದು, ಮತ್ತು ತಿರುವಾಯುಮೊഴി ಅನ್ನೋದು 4ನೇದು. ಒಟ್ಟು ಸುಮಾರು 1300 ಪಾಶುರಗಳಾಗತ್ತೆ ಅನ್ನೋದನ್ನು ಹಿಂದಿನ ಸಲ ಗಮನಿಸಿದ್ವು. ಅದರಲ್ಲಿ ಮೊದಲನೇದಾದಂಥ ತಿರುವಿರುತ್ತದ ಬಗ್ಗೆ
ಒಂದು ಸ್ಥೂಲವಾದ ಪರಿಚಯವನ್ನು ಕೊಡಕ್ಕೆ ಹೊರಟಿದ್ವೋ, ಪ್ರಾರಂಭಿಸಿದ್ವೋ, ಅಲ್ಲಿಗೆ ಹಿಂದಿನ ಪಾಠ ನಿಂತಿತ್ತು. ಅದನ್ನು ಒಂದು ಸಲ ಜ್ಞಾಪಿಸ್ಕೊಳ್ಳೋ ಹಾಗಿದ್ದರೆ, ವೃತ್ತಂ ತಿರುವೃತ್ತಂ ಅಂತ ಹೇಳೋದು ವೃತ್ತ ಅಥವಾ ವೃತ್ತಾಂತ ಅನ್ನೋ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಅದರ ಜೊತೆಗೆ ಮತ್ತೊಂದು ಅರ್ಥವೂ ಇದೆ. ವೃತ್ತ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಸರ್ಕಲ್ ಅನ್ನೋ ಅರ್ಥದಲ್ಲಿ ತಗೋತೀವಿ. ಇದು ಒಂದು ಸಂಸರಣ, ಸುತ್ತುವಿಕೆ ಇರುತ್ತೆ ಇದರಲ್ಲಿ. ನಮ್ಮ ಜೀವನದಲ್ಲಿ ಆ ಜೀವನದಲ್ಲಿರೋ ಸುತ್ತುವಿಕೆಯಿಂದ ನಾವು ಬೇರೆ ಬೇರೆ ಹಳ್ಳಕ್ಕೆ ಬೀಳ್ತೀವಿ. 3 ವಿಧವಾದ ಹಳ್ಳವನ್ನು ಹೇಳ್ತಾರೆ. ಒಂದು ಗರ್ಭವಾಸ ಅನ್ನೋ ಹಳ್ಳ, ಅಲ್ಲಿಂದ ಹೊರಗೆ ಬಂದ ಮೇಲೆ ಕಾಮವಾಸನೆ ಅಲ್ಲಿ ಸಿಗಾಕ್ಕೋತೀವಿ. ಹಾಗೆ ಜರ ಎನ್ನೋದು 3ನೇದು. ಹೀಗೆ ಇದೆಲ್ಲ ವಿವರಿಸಿ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಈ ಅನಿಷ್ಟಗಳಿಂದ, ಈ ತೊಂದರೆಗಳಿಂದ ಹೇಗೆ ನಾವು ಪಾರಾಗೋದು ಅನ್ನೋ ವಿಷಯವನ್ನು ವಿಧ ವಿಧವಾಗಿ ಹೇಳ್ಕೊಡ್ತಾರೆ. ಅದನ್ನು, ಆ ವೃತ್ತಾಂತವನ್ನು ಹೇಳುವಂಥ ಒಂದು ಗ್ರಂಥವೇ ತಿರುವೃತ್ತಂ. ತಿರುವೃತ್ತಂ, ತಿರು ಅನ್ನೋದು ಯಾಕೆ ಅಂತ ಹೇಳಿದ್ರೆ ಇದು ಪವಿತ್ರವಾದದ್ದು. ಯಾಕೆಂದರೆ ಇಲ್ಲಿ ಯಾವ ವೃತ್ತಾಂತವನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಹೇಳೋದು ಭಗವಂತ ಮತ್ತು ಭಕ್ತ ಅವರಿಬ್ಬರಿಗೂ ಇರೋವಂಥ ಒಂದು ಸಂಬಂಧವನ್ನು ವಿಶೇಷವಾಗಿ ಹೇಳೋದರಿಂದ ಇದು ಬರೀ ವೃತ್ತ ಅಲ್ಲ, ವೃತ್ತಾಂತವಲ್ಲ, ತಿರುವೃತ್ತ ಆಗುತ್ತೆ ಅನ್ನೋದನ್ನು ಗಮನಿಸ್ಕೊಂಡು, ಈ ತಿರುವೃತ್ತದಲ್ಲಿ ವಿಶೇಷವಾಗಿ ನಾವು ಗಮನಿಸುವಂಥ ನಡೆ ಏನಪ್ಪ ಅಂತ ಹೇಳಿದ್ರೆ, ಒಂದು ನಾಯಕಿ ನಾಯಕ ಅವರ ಒಂದು ಸಂಬಂಧವನ್ನು ಹೇಳ್ತಾ ಇದೆ. ಇದು ಹಾಗೆ ನೋಡಿದ್ರೆ ಒಂದು ದೃಷ್ಟಿಯಿಂದ ಒಂದು ಕಾವ್ಯಮಯವಾಗಿದೆ. ಕಾವ್ಯವೇ ಇದು ವಾಸ್ತವವಾಗಿ, ಆದರೆ ಸಾಮಾನ್ಯವಾದ ಕಾವ್ಯ ಅಲ್ಲ, ಒಂದು ಸ್ಪಿರಿಚುವಲ್ ಕಾವ್ಯ ಅಂತ ಹೇಳಬೇಕು, ಆಧ್ಯಾತ್ಮಿಕವಾದ ಒಂದು ಕಾವ್ಯ. ಯಾಕೆಂದರೆ ಇಲ್ಲಿ ಭಕ್ತೆಯಾಗಿರೋ ಅಂಥ ಒಬ್ಬ ಸ್ತ್ರೀ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ಕೋತಾಳೆ. ನಾನಾ ವಿಧದಲ್ಲಿ ಅವನಲ್ಲಿ ಸೇರಬೇಕು, ಅವನನ್ನು ಕಾಣಬೇಕು, ಅವನ ಅನುಗ್ರಹ ತನಗೆ ಉಂಟಾಗಬೇಕು ಅನ್ನೋದನ್ನು ವಿಶೇಷವಾಗಿ ನಾನಾ ರೀತಿಯಲ್ಲಿ ಕಾವ್ಯಮಯವಾಗಿ ಪ್ರಾರ್ಥನೆ ಮಾಡ್ಕೋತಾಳೆ. ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಕಾವ್ಯಮಯವಾಗಿ ಆಳ್ವಾರರು ತಿಳಿಸ್ತಾರೆ ಅನ್ನೋದನ್ನು ಗಮನಿಸ್ತೀವಿ. ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಆಳ್ವಾರರು ತಮ್ಮನ್ನು ತಾವು ಒಬ್ಬ ಸ್ತ್ರೀಯಾಗಿ ಭಾವಿಸ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಭ್ರಾಂತಿ ಆಗಿಬಿಡುತ್ತೆ. ತಾವು ಸ್ತ್ರೀ ಅಲ್ಲ ಅಂತ ಗೊತ್ತಿರುತ್ತೆ, ಆದರೂ ಸ್ತ್ರೀಯಾಗಿ ಹೇಳೋ ಅಂಥ ಮಾತುಗಳೆಲ್ಲ ಆಡ್ತಾರೆ ಅಂತ ಹೇಳಿದ್ರೆ ಇದು ಹೇಗಿದು ಅಂತ ಅನಿಸುತ್ತೆ. ಹಾಗಲ್ಲ, ಅವರು ಸ್ತ್ರೀಯೇ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಸ್ತ್ರೀಯೇ ಆಗಿಬಿಡ್ತಾರೆ ಅಂತ ಹೇಳಿದ್ರೆ ಪುರುಷರು ಸ್ತ್ರೀ ಆಗೋದು ಅಂದರೆ ಹೇಗೆ ಅಂತ ಹೇಳಿದ್ರೆ, ಆ ಭಾವಗಳನ್ನು, ಸ್ತ್ರೀಗಿರೋ ಸಹಜವಾದ ಒಂದು ಭಾವವನ್ನು, ಇದನ್ನು ಮಾಧುರ್ಯ ಭಾವ ಅಂತ ಕರೀತಾರೆ. ಮಾಧುರ್ಯ ಭಾವ ಅಂತ ಹೇಳಿದ್ರೆ ಭಕ್ತಿಯಲ್ಲಿ ಅನೇಕ ವಿಧಗಳಿದೆ. ನವವಿಧ ಭಕ್ತಿಗಳನ್ನು ಕೇಳಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಮಧುರವಾದ ಒಂದು ಭಾವ ಇದೆಯಲ್ಲ, ಅದಕ್ಕೆ ಮಾಧುರ್ಯ ಭಾವ ಅಂತ ಹೇಳ್ತಾರೆ. ಈ ಮಾಧುರ್ಯ ಭಾವದಲ್ಲಿ ಭಗವಂತನನ್ನು ತಾನು ಭಕ್ತನಾದವನು ಅಥವಾ ಭಕ್ತೆಯಾದವಳು ತನ್ನ ಪತಿ ಅಂತ ವರಿಸ್ತಾಳೆ ಅಂತ, ಭಗವಂತನನ್ನೇ ಪತಿ ಅಂತ ವರಿಸುವಂಥ ಒಂದು ವಿಶೇಷವಾದ ಒಂದು ಭಾವ ಇದು. ಅದಕ್ಕೆ ಮಾಧುರ್ಯ ಭಾವ ಅಂತ ಕರೀತಾರೆ. ಅಂಥ ಒಂದು ಮಾಧುರ್ಯ ಭಾವದಲ್ಲಿ ಸ್ತ್ರೀ ಆದವರಿಗೆ ಸಹಜವಾಗಿ ಈ ಭಾವ ಉಂಟಾಗೋ ಸನ್ನಿವೇಶ ಉಂಟು. ತುಂಬ ಪ್ರಸಿದ್ಧರು ಅಂತ ಹೇಳಿದ್ರೆ ಮಾಧುರ್ಯ ಭಾವದಲ್ಲಿ ಇಲ್ಲಿ ತಮಿಳುನಾಡಿನಲ್ಲಿ ಆಂಡಾಳ್ ಅಂತ ಅವರು ಒಬ್ಬರು ಆಳ್ವಾರರು, ಮುಂದೆ ಅವರ ಬಗ್ಗೆ ಹೇಳ್ತೀವಿ. ಹಾಗೆ ಉತ್ತರ ಭಾರತದಲ್ಲಿ ಮೀರಾಬಾಯಿ ತುಂಬ ಪ್ರಸಿದ್ಧರಾದವರು. ಕೃಷ್ಣನನ್ನು ಪತಿಯಾಗಿ ವರಿಸಿ ಅವನನ್ನು ಭಜಿಸ್ತಾಳೆ, ಭಜನೆಯನ್ನು ಮಾಡ್ತಾಳೆ, ಅವನ ಮುಂದೆ ನೃತ್ಯವನ್ನು ಮಾಡ್ತಾಳೆ, ಇತ್ಯಾದಿಯಾಗಿ ಅನೇಕ ವಿಷಯಗಳನ್ನು ಕೇಳ್ತೀವಿ. ಹೇಗೆ ಅವಳನ್ನು ಅವನು ಕಾಪಾಡ್ತಾನೆ ಕಷ್ಟಗಳಿಂದ ಅನ್ನೋದನ್ನೆಲ್ಲ ನಾವು ನೋಡ್ತೀವಿ. ಹಾಗೆಯೇ ಮತ್ತೊಬ್ಬರು ಕೂಡ ಇಲ್ಲೇ ಕರ್ನಾಟಕದಲ್ಲೇ ಹೇಳೋ ಹಾಗಿದ್ರೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ತನ್ನ ಪತಿಯಾಗಿ ಭಾವಿಸಿ ಅವನನ್ನೇ ಶರಣ ಹೊಂದಿ ಅವನಿಗಾಗಿ ಜೀವನ ಮಾಡಿದಂಥ ಒಬ್ಬ ಪುಣ್ಯಜೀವಿ ಅನ್ನೋದನ್ನು ಜ್ಞಾಪಿಸ್ಕೋತೀವಿ.
ಇವರು ಸ್ತ್ರೀಯರಿಗೆ ಸಹಜವಾಗಿ ಬರ್ಬೋದು, ಆದರೆ ಇಲ್ಲಿ ಆಳ್ವಾರರ ಪುರುಷರು ಆದರೂ ಕೂಡ ಪುರುಷರಾಗಿ ಅವರು ಸ್ತ್ರೀ ಭಾವವನ್ನು ಹೊಂದುತ್ತಾರೆ ಅನ್ನೋದು ಇಲ್ಲಿ ವಿಶೇಷವಾದ ಒಂದು ಅಂಶವಾಗತ್ತೆ. ವಾಸ್ತವವಾಗಿ ಎಲ್ಲರೂ ಕೂಡ ಸ್ತ್ರೀಯರೇ. ಒಂದು ವಿಷಯದಲ್ಲಿ ಅವನೊಬ್ಬನೇ ಪುರುಷ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು. ಪರಮ ಪುರುಷ ಅವನು, ಉಳಿದವರೆಲ್ಲ ಸ್ತ್ರೀಯರೇ. ಆದರೆ ಸ್ತ್ರೀ ಭಾವ ಅನ್ನೋದನ್ನು ಚೆನ್ನಾಗಿ ಇಲ್ಲಿ ತೋರಿಸಿ ಅವನಿಗಾಗಿ, ಭಗವಂತನಿಗಾಗಿ ಹಂಬಲಿಸಿ ನಾಯಕಿ ಸ್ಥಾನದಲ್ಲಿದ್ದುಕೊಂಡು ನಾಯಕನಿಗೆ, ಪರಮಾತ್ಮನಾದ ನಾಯಕನಿಗೆ ತನ್ನನ್ನು ತಾನು ಒಪ್ಪಿಸ್ಕೊಂಡು ಬದುಕುವಂಥ ಒಂದು ಜೀವಿ, ಅದರ ಒಂದು ನಡೆಯನ್ನು ಇಲ್ಲಿ ಭಾಳ ಸುಂದರವಾಗಿ ತೋರಿಸ್ತಾರೆ. ಅವನ ಜೊತೆಯಲ್ಲಿದ್ದಾಗ, ಹಿಂದೆ ಹೇಳಿದ್ದೆ ಇದನ್ನು, ಜೊತೆಯಲ್ಲಿದ್ದಾಗ ಕಾಲ ತುಂಬ ಬೇಗ ಉರುಳಿ ಹೋಗ್ಬಿಡುತ್ತೆ ಅಂತ. ಬಹಳ ಹೊತ್ತು ಅವನ ಜೊತೆಯಲ್ಲಿ ಇದ್ದರೂ ಕೂಡ ಅದನ್ನು ಒಂದು ಕ್ಷಣಕಾಲ ಅಷ್ಟೇ ಅನ್ನೋ ಹಾಗೆ ಫೀಲಿಂಗ್ ಉಂಟಾಗತ್ತೆ. ಹಾಗೆ ಆದರೆ ಅಗಲಿಕೆ ಇದ್ದಾಗ ಸಣ್ಣ ಕಾಲವಾದರೂ ಕೂಡ ಅದೇನೋ ದೀರ್ಘಕಾಲವಾಗಿ ಕಾಲ ಉರುಳೋದೇ ಇಲ್ಲ, ಹಾಗೆ ನಿಂತು ಹೋಗುತ್ತೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಎಷ್ಟೋ ಯುಗಗಳು ಕಳೆದು ಹೋಗಿದೆ ಅನ್ನೋ ಹಾಗೆ ಅನಿಸುತ್ತೆ, ಆದರೆ ಒಂದೇ ಒಂದು ರಾತ್ರಿ ಆಗಿರುತ್ತೆ ಅಷ್ಟೇ. ಯಾಕೆಂದರೆ ಅವನ ಅಗಲಿಕೆ, ಅದರಿಂದ ಉಂಟಾದಂಥ ವೇದನೆ, ದುಃಖ ಇತ್ಯಾದಿಗಳು, ಅಥವಾ ಒಂದು ಹಂಬಲ, ಅವನು ಯಾವಾಗ ನೋಡ್ತೀನಿ ಅನ್ನೋ ಒಂದು ಹಂಬಲ, ಹೀಗೆಲ್ಲ ಇರುತ್ತೆ ಅನ್ನೋದನ್ನು ಗಮನಿಸಿದ್ವು. ಹಾಗೆ ಇನ್ನೊಂದು ತರಹ ವಿವರಿಸ್ತಾರೆ ಇದರಲ್ಲಿ. ಏನಂತ ಹೇಳಿದ್ರೆ ನಾವು ತುಂಬ ಗಮನಿಸಬೇಕು, ಇದೊಂದು ಕಾವ್ಯ, ಮೊದಲೇ ಹೇಳಿದೆ ಸ್ಪಿರಿಚುವಲ್ ಕಾವ್ಯ ಅಂತ. ಅದರಿಂದ ಸ್ತ್ರೀಗೆ ಸಹಜವಾಗಿ ಆ ನಾಯಕನನ್ನು ನೋಡಬೇಕು, ಅವನ ಜೊತೆ ಇರಬೇಕು ಅಂತ ಬಂದಾಗ ಹೇಗೆಲ್ಲ ಬರುತ್ತೋ ಆ ಭಾವಗಳೆಲ್ಲ ಹೊರಗಡೆ ಬರುತ್ತೆ. ಅದ್ರಲ್ಲಿ ಏರಿಳಿತಗಳೆಲ್ಲ ಇರುತ್ತೆ. ಅವ್ನು ನೋಡಿದಾಗ ತುಂಬ ಸಂತೋಷ ಆಗಿಬಿಡುತ್ತೆ. ಅವ್ನು ನೋಡದೇ ಇದ್ದಾಗ ವಿರಹ ತಾಪ ತಡೆಯೋಕ್ಕಾಗಲ್ಲ, ನಾನಾ ತರಹ ಆಗುತ್ತೆ. ಕಾವ್ಯಗಳೆಲ್ಲ ಹೇಳ್ತಾರೆ. ಆದರೆ ಕಾವ್ಯದಲ್ಲಿ ನಾಯಕ ನಾಯಕಿ ಅಂತ ಅಷ್ಟೇ ಇರುತ್ತೆ. ಆದರೆ ಇಲ್ಲೂ ಕೂಡ ನಾಯಕ ನಾಯಕಿನೇ, ಆದರೆ ಇಲ್ಲಿ ನಾಯಕಿಯಾಗಿರೋದು ಭಕ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೋಬೇಕು. ನಾಯಕ ಭಗವಂತ ಅಂತ. ಸೊ ಭಗವಂತನಿಗೂ ಭಕ್ತನಿಗೂ ಇರೋ ಅಂಥ ಒಂದು ಸಂಬಂಧವನ್ನು ತೋರಿಸ್ಬೇಕಾದ್ರೆ, ಅದನ್ನು ವಿವರಿಸಬೇಕಾದ್ರೆ ಅದಕ್ಕೆ ತಕ್ಕಂಥ ಉದಾಹರಣೆಗಳನ್ನೇ ತೆಗೆದುಕೋಬೇಕಾಗತ್ತೆ. ಅದನ್ನೇ ಇಲ್ಲಿ ವಿಶೇಷವಾಗಿ ಮಾಡ್ತಾರೆ ಅಂತ. ಇದರಲ್ಲಿ ಕೆಲವು ವಿಶೇಷ ಸನ್ನಿವೇಶಗಳಿದೆ. ಒಂದು ತರಹ ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಷಾಕಾಲ ಬರುತ್ತಂತೆ. ಇದನ್ನು ತುಂಬ ವಿವರವಾಗಿ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. 100 ಪಾಶರಗಳಿದೆ ಇದರಲ್ಲಿ. ಒಂದೊಂದು ಪಾಶರ ಒಂದೊಂದು ಹಂತವಾಗಿ ಬೆಳ್ಕೊಂಡು ಹೋಗುತ್ತೆ, ಒಂದಕ್ಕೊಂದು ಲಿಂಕು ಇರುತ್ತೆ. ಇದರಲ್ಲಿ ಪೂರ್ವಾಚಾರ್ಯರು ಹಿಂದೆ ಅದರಲ್ಲಿ ವ್ಯಾಖ್ಯಾನ ಮಾಡುವಾಗ ಅದರ ಲಿಂಕ್ ಎಲ್ಲ ಕೊಟ್ಕೊಂಡ್ಬರ್ತಾರೆ. ಪಾಶರಗಳಲ್ಲಿ ಲಿಂಕ್ ಅಂತ ಕಾಣಲ್ಲ, ಒಂದರಿಂದ ಒಂದಕ್ಕೆ ಮುಂದೆ ಹೋಗುತ್ತೆ. ಆದರೆ ವ್ಯಾಖ್ಯಾನ ಮಾಡುವಾಗ ಅದು ಲಿಂಕ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸಹಜವಾದ ಒಂದು ಲಿಂಕನ್ನು ಕೊಟ್ಟು ಇದು ಮಾಡ್ತಾರೆ. ಅದರಲ್ಲಿ ಎಲ್ಲವನ್ನೂ ಹೇಳೋಕ್ಕೆ ಸಮಯನೂ ಆಗಲ್ಲ, ಅಷ್ಟು ಹೇಳಲ್ಲ. ಅದರಿಂದ ಸ್ಯಾಂಪಲ್ಗಾಗಿ ಇದರ ನಡೆ ಏನು ಅಂತ ತೋರಿಸೋ ದೃಷ್ಟಿಯಿಂದ ಕೆಲವು ಪಾಶರಗಳನ್ನು ಮಾತ್ರ ತೆಗೆದುಕೊಂಡು ಮಧ್ಯೆ ಹೇಳ್ತೀನಿ. ಇಲ್ಲ, ಒಂದು ವರ್ಷಾಕಾಲ ಮಳೆಗಾಲ ಬಂದಾಗ ಅದು 1-2-3 ತಿಂಗಳಿರುತ್ತೆ. ಆವಾಗ ದೀರ್ಘವಾಗಿರುತ್ತೆ. ಅದರಲ್ಲಿ ಇವಳಿಗೆ ಅವನು ಯಾವಾಗಲೂ ಭಗವಂತ ನಾಯಕ ಅಂತಲೇ ಹೇಳಬೇಕು, ನಾಯಕ ಅಥವಾ ಪ್ರಿಯತಮ, ಅವನು ಮಾತು ಕೊಟ್ಟಿರ್ತಾನೆ ಬರ್ತೀನಿ ಅಂತ, ಮೊದಲೇ ಬರ್ತೀನಿ ಅಂತ ಹೇಳಿರ್ತಾನೆ. ಆದರೆ ಬರಲ್ವಲ್ಲ ಅಂತ ಒಂದು ತವಕ ಇವಳಿಗೆ. ಇದು ವರ್ಷಾಕಾಲವೂ ದೀರ್ಘವಾಗಿದೆ, ಅವನು ಕಾಣ್ತಾ ಇಲ್ಲ, ಎಲ್ಲೆಲ್ಲೂ ಪ್ರವಾಹ, ಅಯ್ಯೋ ಹೀಗೆಲ್ಲ ಇದೆಯಲ್ಲ ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಇಷ್ಟು ದೀರ್ಘವಾಗಿದೆಯಲ್ಲ ಅಂತ ಹೇಳಿದಾಗ ಸಖಿಯರು ನೋಡಿ ಹೇಳ್ತಾರಂತೆ, ಅಯ್ಯೋ ಅವ್ರಿಗೇನು ಕೆಲಸ ಅಂತ ಹೇಳಿದ್ರೆ ಸಖಿಯರು ಹೇಗಾದ್ರೂ ಮಾಡಿ ಇವಳು ವೇದನೆಯನ್ನು ಕಡಿಮೆ ಮಾಡಬೇಕು ಅಂತ. ಇವಳು ಸಹಜವಾಗಿ ವೇದನೆ ಬರಲಿಲ್ಲ, ನಾಯಕ ಬರಲ್ಲ ಅಂತ ತುಡಿತಾ ಇರ್ತಾಳೆ. ಆ ವೇದನೆಯನ್ನು ಕಡಿಮೆ ಮಾಡೋದೇ ಅವ್ರ ಕೆಲಸವಾಗಿದೆ. ಹೇಗಾದರೂ ಮಾಡಿ ಉಪಾಯಗಳಿಂದ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅವಳು ಅಯ್ಯೋ ವರ್ಷಾಕಾಲ ಬಂದುಬಿಡ್ತಾ ಅಂದ್ಗೆ, ಎಲ್ಲಮ್ಮ ಯಾರಮ್ಮ ಹೇಳಿದ್ದೀನಿ ವರ್ಷಾಕಾಲ ಬಂತು ಅಂತ? ವರ್ಷಾಕಾಲವೂ ಏನಿಲ್ಲ, ನೀನು ಭ್ರಮೆ ಅದು ಅಷ್ಟೇ. ಇಲ್ಲ, ನೀರೆಲ್ಲ ಸುರಿತಾ ಇದೆಯಲ್ಲ, ಏನು ಇದೆಲ್ಲ ಪ್ರವಾಹ ಕಾಣ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅದೇನೂ ಇಲ್ಲ. ಅದು ಯಾವ ಪ್ರವಾಹ ಗೊತ್ತಾ? ನೀನು ಅಳ್ತಾ ಇದೆಯಲ್ಲ, ದುಃಖದಿಂದ ವೇದನೆಯಿಂದ ಅಳ್ತಾ ಇದೆಯಲ್ಲ, ನಿನ್ನ ಕಣ್ಣೀರು ಹಾಕಿ ಪ್ರವಾಹವಾಗಿ ಹರಿತಾ ಇದೆ ಅಷ್ಟೇ.
ಅದನ್ನೇ ನೋಡ್ಬಿಟ್ಟು ಇನ್ನು ವರ್ಷಕಾಲ ತಂದ್ಕೊಂಡಿದ್ಯಾ, ಇನ್ನು ಬಂದಿಲ್ಲ, ಅವನು ಬರ್ತಾನೆ, ಸ್ವಲ್ಪ ಇರು, ಇನ್ನು ಕಾಲ ಬಂದಾಗ ಬರ್ತಾನೆ ಅಂಥೇಳಿ ಸಮಾಧಾನ ಪಡಿಸ್ತಾರಂತೆ. ಇದಕ್ಕೆ ತಮಿಳು ಸಾಹಿತ್ಯದಲ್ಲಿ ಕಾಲಮಯಕ್ ಅಂತ ಹೇಳ್ತಾರೆ. ಕಾಲದ ಮಾಯೆ ಒಂದು ದೃಷ್ಟಿಯಿಂದ. ಕಾಲ ಏನಾಗಿಲ್ಲ, ಅದರ ಪಾಠಗದಿದೆ. ಇವಳು ಮನಸ್ಸಿನಲ್ಲಿ ಏನೋ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಆದರೆ ವೇದನೆ ಪಡ್ತಾ ಇದ್ದಾಳೆ. ಅದರಿಂದ ಸಖಿಯರು ಏನು ಮಾಡ್ತಾರೆ, ಅದನ್ನ ಬದಲಾಯಿಸ್ತಾರೆ. ಮಾತಿನ ಮೂಲಕ ಬೇರೆ ತರಹ ಒಂದು ಸನ್ನಿವೇಶನ ಉಂಟು ಮಾಡಿಬಿಟ್ಟು ಅದೇನೋ ಆಗಿಲ್ಲ ಅಂಥೇಳಿ ಸಮಾಧಾನ ಪಡಿಸೋಕ್ಕೋಸ್ಕರ ಅಂತ ಹೇಳ್ತಾರೆ, ಒಂದು ಮಾಯೆಯನ್ನು ಉಂಟು ಮಾಡ್ತಾರೆ ಅಂತ. ಅದಕ್ಕೆ ಕಾಲಮಯಕ್ಕೆ ಅಂತ ಹೆಸರು. ಇದರ ಸನ್ನಿವೇಶಗಳು ಬರುತ್ತೆ, ಕಾವ್ಯಗಳಲ್ಲಿ ಬರುತ್ತೆ. ಇಲ್ಲಿ ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ನೋಡಬೇಕು. ಇದನ್ನು ನೋಡಿದಾಗ ಒಂದು ಆಳ್ವಾರರ ಒಂದು ಕವಿತಾ ಸಾಮರ್ಥ್ಯ ಎದ್ದು ಕಾಣುತ್ತೆ ಈ ಪಾಶರಗಳಲ್ಲಿ. ಅದನ್ನು ತಮಿಳು ಪಾಶರಗಳು ಇಟ್ಟುಕೊಂಡು ಹೇಳಿ ವಿವರಿಸಿ ಹೇಳಿದಾಗ ಅದರ ಸ್ವಾರಸ್ಯ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ಆದರೆ ಆ ಭಾಷೆಯನ್ನು ಇಲ್ಲಿ ಹೇಳೋಕ್ಕಾಗದೇ ಇರೋದ್ರಿಂದ ನಾನು ಇದಕ್ಕೆ ಹೋಗ್ತಾ ಇಲ್ಲ. ಆದರೆ ಆ ಆಳ್ವಾರರ ಕವಿತಾ ಸಾಮರ್ಥ್ಯ ಚೆನ್ನಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಲೋಕಜ್ಞಾನ, ವೇದಜ್ಞಾನ ಅದು ಕೂಡ ಅಸಾಧಾರಣವಾದ ಮಟ್ಟದಲ್ಲಿ ಇತ್ತು ಅವರದ್ದು ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಸ್ತ್ರೀಯಾದವಳ ಮನಸ್ಸು ಹೇಗೆಲ್ಲ ಹರಿಯುತ್ತೆ ಅನ್ನೋದನ್ನು ಚೆನ್ನಾಗಿ ಅನುಭವಿಸಿ ಹೇಳ್ತಾ ಇದ್ದಾರೆ. ಅದರಿಂದ ಲೋಕಜ್ಞಾನ, ಸ್ತ್ರೀಯ ಮನೋಭಾವ ಇವುಗಳೆಲ್ಲವನ್ನೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಅನ್ನೋದನ್ನು ಹೇಳ್ತಾ ಮತ್ತೆ ಮುಂದಕ್ಕೆ ಒಂದು ಸಲ ಏನು ಮಾಡ್ತಾನೆ, ಇವಳು ತುಂಬ ಕೇಳ್ತಾ ಇರ್ತಾಳೆ, ಅವನು ನೋಡಬೇಕು ಅಂತ ಹಂಬಲಿಸ್ತಾ ಇರ್ತಾಳೆ. ಅವನು ತೀರ್ಮಾನ ಮಾಡ್ತಾನೆ, ಸರಿ ಇವಳನ್ನ ಹೋಗಿ ನೋಡ್ಕೊಂಬಂದ್ಬೇಡ, ದರ್ಶನ ಕೊಡೋಣ ಎಂಬುದಾಗಿ ಏನು ಮಾಡ್ತಾರಂತೆ, ವೇಷ ಮರೆಸ್ಕೊತಾರೆ. ಧೈರ್ಯ ಹಾಗೆ ಅವನ ಹಾಗೆ ಬಂದ್ಬಿಡಲ್ಲ, ವೇಷ ಮರೆಸ್ಕೊಂಡು ಒಳಗಡೆ ಇವರು ಸ್ತ್ರೀ ಸಮೂಹ ಇದೆಯಲ್ಲ, ಇವರ ಸಖಿಯರೆಲ್ಲ ಇದ್ದಾರಲ್ಲ, ಅದ್ರ ಒಳ್ಳೆ ಆ ಸಮೂಹದಲ್ಲಿ ಒಳ್ಳೆ ಪ್ರವೇಶ ಮಾಡಿಬಿಡ್ತಾನೆ. ಅದು ಅಂತರಂಗ ಇದು ಸ್ಥಳ, ಅದ್ರಲ್ಲಿ ಪ್ರವೇಶ ಮಾಡಿಬಿಡ್ತಾನಂತೆ. ಮಾಡಿಬಿಟ್ಟು ಎಲ್ಲಿ ನನ್ನ ಆನೆಯಲ್ಲಿ ಅಂತ ಕೇಳ್ತಾ ಇದ್ದಾನಂತೆ. ಅದಕ್ಕೆ ಅವ್ರಿಗೆಲ್ಲ ಏನು ಆನೆ ಅಂತ ಹೇಳ್ತೀಯಲ್ಲ, ಏನು ಇದಿದೆಯಾ ನಾವೆಲ್ಲ ಸ್ತ್ರೀಯರು ನಾವಿರೋ ಜಾಗಕ್ಕೆ ನೀನು ನುಗ್ಗಿಬಿಟ್ಟಿದ್ಯಾ, ಹೀಗೆ ಹೇಳ್ದೆ ಕೇಳ್ದೆ ನುಗ್ಗಿಬಿಟ್ಟಿದ್ಯಾ, ಇದು ಆರ್ಯರ್ ಮಾಡೋ ಕೆಲಸವ, ನೀನು ಆರ್ಯ ಅಂತ ತಿಳ್ಕೊಂಡಿದ್ವು, ನೀನು ಆರ್ಯರ್ ಮಾಡೋ ಕೆಲಸವ ಇದು, ಹೀಗೆ ಮಾಡಿದೆಯಲ್ಲ, ಸ್ತ್ರೀಯರ ಅಂತಃಪುರಕ್ಕೆ ಬಂದುಬಿಟ್ಟಿದ್ಯಾ ನೀನು, ಅದು ಬಂದು ಆನೆಯಲ್ಲಿ ಅಂತ ಕೇಳ್ತಾ ಇದೆಯಾ ಅಂತ. ಇಲ್ಲ ನಾನು ಬೇಟೆಗಾಗಿ ಬಂದಿದ್ದೀನಿ, ಆನೆ ಮೇಲೆ ಒಂದು ಬಾಣ ಬಿಟ್ಟೆ, ಅದಕ್ಕೋಸ್ಕರ ಅದನ್ನು ಹುಡುಕ್ತಾ ಇದ್ದೀನಿ ನಾನು, ಆ ಬಾಣ ಎಲ್ಲಿ ಹೋಯ್ತೋ ಏನೋ, ಆನೆಯಲ್ಲಿ ಅಂತ ನೋಡ್ತಾ ಇದ್ದೀನಿ ಅಂತ ಕೇಳ್ತಾನಂತೆ. ಅದಕ್ಕೆ ಅವರು ನೋಡ್ಬಿಟ್ಟು ಹೀಗೆ ಮೇಲಿಂದ ಕೆಳಗೆ ನೋಡ್ತಾ ಇರುತ್ತೆ. ನೋಡ್ಬಿಟ್ಟು ಏನು ತಮಾಷೆ ಮಾಡ್ತಾ ಇದೆಯಾ ನೀನು, ಏನಿದು, ನೀನು ಬೇಟೆಗಾರ ಆಗಿದ್ದರೆ ನಿನ್ನ ಬಿಲ್ಲು ಬಾಣ ಇರಬೇಕಾಗಿತ್ತು, ನಿನ್ನ ಕೈಯಲ್ಲಿ ಬಿಲ್ಲು ಕಾಣ್ತಾ ಇಲ್ಲ, ಬಾಣವೂ ಕಾಣ್ತಾ ಇಲ್ಲ. ಹೋಗಲಿ, ನೀನು ಬಿಲ್ಲು ಬಾಣ ಪ್ರಯೋಗಿಸೋವನು ಅನ್ನೋದಾದರೂ ಗೊತ್ತಾಗಬೇಕು, ಗುರುತಿರಬೇಕು. ಬಿಲ್ಲನ್ನು ಅವನು ಇಟ್ಕೊಂಡಿದ್ರೆ ಇಲ್ಲೆಲ್ಲ ಗುರುತುಗಳು ಬೀಳುತ್ತೆ ಅವನ ತೋಳ ಮೇಲೆ, ಅದು ನೀನಲ್ಲಿ ಕಾಣ್ತಾ ಇಲ್ಲ. ಅದರಿಂದ ಬರೀ ಸುಳ್ಳ ನೀನು, ಮೋಸಗಾರ ನೀನು, ಮಧ್ಯೆ ಪ್ರವೇಶ ಮಾಡಿಬಿಟ್ಟಿದ್ಯಾ ಅಂಥೇಳಿ ಅವನ್ನ ಚುಡಾಯಿಸ್ತಾರೆ, ಚೆನ್ನಾಗಿ ಬೈತಾರೆ. ಆದರೆ ಇವನು ಇಟ್ಕೊಂಡಿರೋದೇನು ಅಂದರೆ ಬಿಲ್ಲು ಇಲ್ಲ, ಬಾಣವೂ ಇಲ್ಲ. ಇವನ ಕೈಲಿ ಒಂದು ಕೊಂಬೆ ಇಟ್ಕೊಂಡಿದ್ದಾನಂತೆ. ಕೊಂಬೆಯಲ್ಲಿ ಎಲೆಗಳಿದೆ, ಮರದ ವೃಕ್ಷದ ಕೊಂಬೆ ಒಂದು, ಶಾಖೆ ಒಂದು, ಅದು ಎಲೆಗಳಿದೆ. ಅದನ್ನು ಕೈಲಿ ಹಿಡ್ಕೊಂಡು ಒಳಗೆ ಬಂದುಬಿಟ್ಟಿದ್ದಾನೆ, ಆನೆಯಲ್ಲಿ ಅಂತ. ಅದಕ್ಕೆ ಇವರೆಲ್ಲ ನಗುತ್ತಾರೆ, ಹೀಗೆ ಮಾಡ್ತಾ ಇದೆಯಾ ನೀನು, ಅಲ್ಲ ಇವಾಗ ಗೊತ್ತಾಯ್ತು ನೀನು ಯಾತಕ್ಕೋಸ್ಕರ ಒಳಗೆ ಬಂದಿದೆಯಾ ಅಂತ. ನೀನು ಬೇಟೆಗಾರನೇ ಇಲ್ಲ ಅಂತಲ್ಲ, ಇವನು ನಾನು ಬೇಟೆಗಾರ ಅಂತ ಹೇಳ್ತಾ ಇದ್ದಾನೆ. ನೀನು ಬೇಟೆಯಾಡೋದು ಯಾರನ್ನಪ್ಪ ಅಂತ ಹೇಳಿದ್ರೆ ಒಬ್ಬ ಹುಡುಗಿಯನ್ನು ಬೇಟೆಯಾಡಕ್ಕೆ ಬಂದಿದೀಯಾ ನೀನು, ಅಷ್ಟೇ. ಅದನ್ನು ಆನೆ ಅಂತ ಕರಿತೀಯ ನೀನು ಅಂಥೇಳಿ ಇದು ಮಾಡ್ತಾರಂತೆ. ಅವಳನ್ನು ಪಾಣಿಗ್ರಹಣ ಮಾಡೋಕ್ಕೋಸ್ಕರ ಬಂದಿದೆಯಾ ನೀನು, ಅಂದರೆ ಅವಳ ಕೈಯನ್ನು ಹಿಡ್ಕೊಳ್ಳೋಕ್ಕೋಸ್ಕರ ಬಂದಿದೆಯಾ ನೀನು, ಅದೇ ಉದ್ದೇಶ ಅಲ್ವೇ ನಿನಗೆ ಅಂಥೇಳಿ ಇದು ಮಾಡ್ತಾರೆ. ಅವನು ಸಿಗಾಕೊಂಬಿಟ್ಟ ಅಂತ. ಅದಕ್ಕೆ ತಮಿಳಲ್ಲಿ ಹೇಳ್ತಾರೆ, ನೀನು ಬಂದಿರೋದು ನಿನ್ನ ಕೈಯಲ್ಲಿ ಅಂಬಲ್ಲ ಬಿಟ್ಟಿದ್ದು, ನೀನು ವಂಬುಗೋಸ್ಕರ ಬಂದಿದ್ದೀಯ ಅಂತ. ವಂಬು ಅಂತ, ಅಂಬು ಅಂದರೆ ಬಾಣ, ವಂಬು ಅಂತ ಹೇಳಿದ್ರೆ ಏನೋ ಕೆಲಸವಿಲ್ಲದೆ ಏನೋ ಹರಟೆ ಹೊಡೆಯೋಕ್ಕೆ ಇದು ಮಾಡ್ತಾರಲ್ಲ, ಅರ್ಥವಿಲ್ಲದೆ ಮಾತಾಡಿ ವೀಣಾಗಿ ಮಾತಾಡಿ ಹಾಗೆ ಎಳ್ಕೊಂಡು ಹೋಗೋದು ಅಂತ, ಈ ವಂಬು ಅಂತ ಹೆಸರು. ಇನ್ನು ಅಂಬಲ್ಲ ವಂಬು ಅಂಥೇಳಿ ಅವರು ತಮಾಷೆ ಮಾಡ್ತಾರಂತೆ. ಅಂದರೆ ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ, ಸುಮ್ಮನೆ ಪ್ರಶ್ನೆ ಕೇಳ್ತಾ ಇರ್ತೀಯ, ಉತ್ತರ ಕೊಡ್ತಾ ಇರಬೇಕು, ಇದೇ ಕೆಲಸ ಆಗುತ್ತೆ, ಬೇಡ ಅಂಥೇಳಿ ಇದು ಮಾಡಿಬಿಡ್ತಾರೆ. ಅಂದರೆ ಅವನು ಯಾತಕ್ಕೋಸ್ಕರ ಬಂದ ಅಂತ ಹೇಳಿದ್ರೆ, ಅವನು ಇವಳನ್ನು ಮರೆಯಲ್ಲಿರ್ತಾಳೆ, ಇವಳು ಸಖಿಯರು ಮಾತ್ರ ಇರ್ತಾರೆ, ಅವಳು ಒಳಗಿರ್ತಾಳೆ ಅಂತ ಈ ತರಹ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿಬಿಡ್ತಾರೆ.
ಅವ್ರಿಗೂ ಸಖಿಯರು ಮಾಡ್ತಾರಂತೆ. ಹೌದು, ಇವನು ಯಾರು ಗೊತ್ತಾಗೋಯ್ತು, ಆದರೂ ಕೂಡ ಈಗಲೇ ನಮ್ಮ ಇವಳಿಗೆ ನಾಯಕಿಗೆ ತೋರಿಸೋದು ಬೇಡ ಇವನನ್ನು ಅಂಥೇಳಿ ಉಪಾಯ ಮಾಡಿ ದೂರನೇ ಇಟ್ಟಿರ್ತಾರಂತೆ. ಅದು ಅವ್ರು ಮಾಡೋ ಅಂಥ ಒಂದು ತಮಾಷೆ ಕೆಲಸ ಅದು. ಇರಲಿ, ಸಮಯ ಬರಲಿ, ಬಂದಾಗ ಹೇಳೋಣ ಅಂಥೇಳಿ ಮಾಡಿಬಿಡ್ತಾರೆ ಅಂಥೇಳಿ ಹೇಳ್ತಾರೆ. ಮತ್ತು ಹೀಗೇ ಇದ್ದಾಗ ತುಂಬ ವೇದನೆಯನ್ನು ಅನುಭವಿಸ್ತಾಳೆ. ನಾಯಕನನ್ನು, ಪ್ರಿಯತಮನ ನೋಡೋಕ್ಕಾಗಿಲ್ಲ, ಯಾವಾಗ ನೋಡೋದು ಹೇಗೆ ಅಂತ ತುಂಬ ಮೈಯೆಲ್ಲ ಕೃಶವಾಗಿಬಿಡುತ್ತಂತೆ. ಅಂಥ ಸಂದರ್ಭದಲ್ಲಿ ಅವಳ ತಾಯಿ ಆದವಳು ನೋಡ್ತಾಳೆ. ತುಂಬ ಅವಳು ಬೇಸರ ಪಟ್ಕೋತಾಳೆ. ಅಯ್ಯೋ, ಹೀಗಾಯ್ತಲ್ಲ, ಮಗಳಿಗೆ ಇಂಥ ಗತಿ ಉಂಟಾಯ್ತಲ್ಲ ಅಂಥೇಳಿ ತುಂಬ ಇದು ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ಅವಳು ಮಾಡೋ ಅಂಥ ಒಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅದು 3-4 ಪಾತ್ರಗಳು ತುಂಬ ಚೆನ್ನಾಗಿದೆ, ಒಂದಾದಮೇಲೆ ಒಂದು ಬರುತ್ತೆ. ಆದರೆ ಅವಳು ಯೋಚನೆ ಮಾಡ್ತಾಳೆ, ಇವಳು ಇಷ್ಟು ಕಷ್ಟಪಡ್ತಾ ಇದ್ದಾಳಲ್ಲ, ಆದ್ದರಿಂದ ಹೇಗಾದರೂ ಮಾಡಿ ಅವನ ಜೊತೆ ಸೇರಿಸ್ಬಿಡ್ಬೇಕು, ಅವನ ಹತ್ರವೇ ಹೋಗಿ ನೋಡ್ಬಿಡೋಣ ಅಂಥೇಳಿ. ಅವನು ಎಲ್ಲಿದ್ದಾನೆ ಅಂತೇಳಿ, ಕ್ಷೀರ ಸಮುದ್ರದಲ್ಲಿದ್ದಾನೆ, ಸರಿ ಅಲ್ಲಿಗೆ ಹೋಗ್ಬೇಡ ನಾವು ಅಂಥೇಳಿ. ಇದೆಲ್ಲ ಭಾವನೆ, ಆ ಥರ ಭಾವಿಸ್ಕೋತಾಳೆ. ಅಲ್ಲೇ ಹೋಗೋಣ ಅಂಥೇಳಿ. ಹೋಗೋವಾಗ ಇವಳನ್ನ ಕರ್ಕೊಂಡು ಹೋಗ್ಬಿಡೋಣ, ಅಲ್ಲಿ ನೋಡಿಬಿಡ್ಬಹುದು ಅಂಥೇಳಿ ಯೋಚನೆ ಮಾಡ್ತಾಳಂತೆ. ಯೋಚನೆ ಮಾಡಿ ಇದೆಲ್ಲ ಪಾಶರಗಳು ಒಂಥರ ಕಾವ್ಯಮಯವಾಗಿ ಹೋಗ್ತಾ ಇರುತ್ತೆ. ಹೋಗುವಾಗ ಕ್ಷೀರ ಸಮುದ್ರಕ್ಕೆ ಹೋದರೆ ಅಲ್ಲಿ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಆ ಸಮುದ್ರ ಅದು ಅಲೆಗಳಿದೆ, ಕ್ಷೀರ ಸಮುದ್ರದ ಅಲೆಗಳಿದೆ ಅಂತಲ್ಲ, ಆದರೆ ಇವಳು ಭಾವನೆ ಹಾಗೆ ಏನಾಗ್ತಾ ಇದೆ ಅಂತ ಭಾವನೆ. ಇದು ಅಲೆಗಳೆಲ್ಲ ಕೊಂದಳಿಸ್ತಾ ಇದೆ, ಒಂಥರ ಮೇಲೆ ಬರ್ತಾ ಇದೆ. ಅದು ಆ ಸಮುದ್ರಕ್ಕೆ ಕೋಪ ಬಂದ್ಬಿಟ್ಟಿದೆಯೋ ಎಂಬಂತೆ ಕಾಣಿಸ್ತಾ ಇದೆ ಇವಳಿಗೆ. ತಾಯಿಗೂ ಹಾಗೆ ಕಾಣಿಸ್ತಾ ಇದೆ. ಹಾಗೆ ಮಾಡಿ ಏನಿದು, ಯಾತಕ್ಕೆ ಈ ತರಹ ಕೋಪ ಬಂದಿದೆ ಸಮುದ್ರ ರಾಜನಿಗೆ ಅಂತ ಯೋಚನೆ ಮಾಡ್ತಾಳಂತೆ. ವಾಸ್ತವವಾಗಿ ಕೋಪ ಬರಬೇಕಾದ್ರೆ ದ್ವೇಷಿಗಳು ಯಾರಾದರೂ ಬಂದರೆ ಕೋಪ ಬರಬೇಕು, ವಿರೋಧಿಗಳು ಬಂದರೆ ಕೋಪ ಬರಬೇಕು. ನಾವು ಯಾರೂ ಇಲ್ವಲ್ಲ, ವಿರೋಧಿಗಳಲ್ಲ, ನಾವು ನಮಸ್ಕರಿಸಿ ಅವನ ಆಶ್ರಯವನ್ನು ಪಡೆದು ಬಂದಿರೋರು, ಆಶ್ರಯಕ್ಕಾಗಿ ಬಂದಿರೋ ನಮಗೆ ನಮ್ಮ ಮೇಲೆ ಯಾತಕ್ಕೆ ಕೋಪ, ಆದರೂ ಕೋಪ ಕಾಣ್ತಾ ಇದೆಯಲ್ಲ, ಯಾತಕ್ಕಿದು, ಇದು ನ್ಯಾಯವಾಗಿದು ಅಂತೆಲ್ಲ ಕೇಳ್ತಾ ಇದ್ದಾಳೆ. ಅದು ಅಲ್ಲದೆ ಇವಳು ಅಬಲೆಯಾಗಿದ್ದಾಳೆ, ಪಾಪ ನಿರ್ಗತಿಗಳಾಗಿದ್ದಾಳೆ. ಇವಳ ಮೇಲೆ ಕೋಪ ಮಾಡ್ಕೊಳ್ಳೋದ ಎಲ್ಲಾದರೂ? ಹಾಗೆ ಇದು ಸಮುದ್ರ ರಾಜನೇ ಕೋಪ ಮಾಡ್ಕೋಬೇಕಾದ್ರೆ, ಸಮುದ್ರ ರಾಜ ಕ್ಷೀರ ಸಮುದ್ರ ಹೇಗಿದೆ ಅಂತ ಹೇಳಿದ್ರೆ ಕಲ್ಲು ಬಂಡೆಯಂತೆ ಆಗಿಬಿಟ್ಟಿದೆ, ಅವ್ರ ಹೃದಯ ಕಲ್ಲು ಬಂಡೆಯಂತೆ ಆಗಿಬಿಟ್ಟಿದೆ. ಇವಳ ಮೇಲೆ ಯಾವ ಒಂದು ಅನುತಾಪವೂ ಇಲ್ವಲ್ಲ ಅಂಥೇಳಿ ಹೇಳ್ತಾಳೆ. ಮತ್ತೊಂದು ಕಂಪ್ಲೇಂಟು. ಈಗ ಸಮುದ್ರ ರಾಜ ಅಂತ ಹೇಳಿದ್ರೆ ಇಲ್ಲೇನೆ ಅವನು ವಾಸವಾಗಿರೋದು, ಭಗವಂತನ ವಾಸವಾಗಿರೋದು. ಇವನೇ ಇಷ್ಟು ಕೋಪ ತೋರಿಸ್ಬೇಕಾದ್ರೆ ಇದು ಅವನ ಒಂದು ಇದಿಲ್ಲದೆ, ಅನುಮತಿ ಇಲ್ಲದೆ ಆಗತ್ತಾ ಇಲ್ಲಾದರೂ, ಅದರಿಂದ ಅವನಿಗೂ ಕೋಪ ಇರಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡು ಇದು ಮಾಡ್ತಾಳಂತೆ. ಅಯ್ಯೋ, ಹೀಗಾಯ್ತಲ್ಲ ಅಂತ, ಇದು ಯಾತಕ್ಕೆ ಹೀಗೆ ಅಂಥೇಳಿ ಅವನನ್ನು ಇದು ಮಾಡ್ತಾಳೆ, ಪ್ರಾರ್ಥನೆ ಮಾಡ್ಕೋತಾಳೆ. ಏನಾದರೂ ಮಾಡಿ ಇವಳ ವಿಷಯದಲ್ಲಿ ಒಂದು ದಯೆಯನ್ನು ತೋರಿಸಪ್ಪ, ಕೃಪೆಯನ್ನು ತೋರಿಸಪ್ಪ ಅಂಥೇಳಿ ತುಂಬ ಬೇಡ್ಕೋತಾಳೆ ಅಂತ ಆಳ್ವಾರ್ ಹೇಳಿ ಅಲ್ಲಿಗೆ ಒಂದು ಘಟ್ಟಕ್ಕೆ ಬರ್ತಾರೆ. ಬಂದಾಗ ಆವಾಗ ಭಗವಂತನಿಗೂ ಇದಾಗ್ಬಿಡುತ್ತೆ. ಯಾಕೆಂದರೆ ಸುಮಾರು ಒಂದು 4-5 ಪಾತ್ರಗಳಲ್ಲಿ ಹೀಗೆ ಬರುತ್ತೆ. ಇದೊಂದು ಅಲ್ಟಿಮೇಟ್. ಇದು ಬಂದಾಗ ಭಗವಂತನಿಗೆ ಸರಿ ನೋಡೋಣ, ಇವಳಿಗೊಂದು ದರ್ಶನ ಕೊಡಬೇಕು ಅಂಥೇಳಿ ತೀರ್ಮಾನ ಮಾಡಿಬಿಟ್ಟು ಆ ಶೇಷಾಯಿಯಾಗಿ ಇದ್ದವನು ಎದ್ದು ತನ್ನ ದೃಷ್ಟಿಯನ್ನು ಅನುಗ್ರಹಿಸ್ತಾನಂತೆ. ಆ ಪ್ರೇಯಸಿಯನ್ನು ತನ್ನ ಅರಳುಗಣ್ಣುಗಳಿಂದ ಹಾಗೇ ತಂಪಾದ ದೃಷ್ಟಿಯಿಂದ ಭಗವಂತ ವೀಕ್ಷಣೆ ಮಾಡ್ತಾನಂತೆ. ವೀಕ್ಷಣೆ ಮಾಡೋವಂಥ ಒಂದು ಅನುಗ್ರಹವನ್ನು ಅವನು ಸಂಕಲ್ಪ ಮಾಡ್ತಾನೆ ಅಂತ ಹೇಳ್ತಾರೆ. ಇದು ಒಂದಷ್ಟಿಂದ ತುಂಬ ಸಂತೋಷ ಆಗ್ಬಿಡುತ್ತೆ ಆ ಪ್ರೇಯಸಿಗೆ, ಆ ನಾಯಕಿಗೆ. ಅಂತಹ ಸಂತೋಷವನ್ನು ಪಟ್ಟು ಇದನ್ನೇ ಒಂದಷ್ಟಿಂದ ಮಾನಸ ಸಾಕ್ಷಾತ್ಕಾರ ಅಂತ ಕರೀತಾರೆ. ಮಾನಸ ಸಾಕ್ಷಾತ್ಕಾರವನ್ನು ಅವಳು ಪಡೆದಳು ಎಂಬುದಾಗಿ ಹೇಳ್ತಾರೆ. ಅದನ್ನು ಅನುಸ್ಯೂತವಾಗಿ ಎಡೆಬಿಡದೆ ಅದನ್ನು ಅವನ ದರ್ಶನವನ್ನು ಮಾಡ್ತಾ ಇರ್ತಾಳೆ, ಅವನ ಕಣ್ಣನ್ನೇ ವೀಕ್ಷಿಸ್ತಾಳೆ ಎಂಬುದಾಗಿ ಕೊಂಡಾಡ್ತಾರೆ. ಹೀಗೆ ಭಗವಂತ ತುಂಬ ವೇದನೆಯನ್ನು ಕೊಡ್ತಾನೆ. ಅಲ್ಲಿಂದ ತುಂಬ ವೇದನೆ ಮಿತಿಮೀರಿ ಹೋದಾಗ ದರ್ಶನವನ್ನು ಕೊಡ್ತಾನೆ, ಮತ್ತೆ ಅದನ್ನು ಮರೆ ಮಾಡ್ತಾನೆ. ಹೀಗೆ ಮಾರಿ ಒಂದಾದಮೇಲೆ ಒಂದು ಬರ್ತಾ ಇರುತ್ತೆ ಅನ್ನೋದನ್ನು ಗಮನಿಸಬೇಕು. ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಈ ನಡೆ ಕಾಣುತ್ತೆ.
ಇಲ್ಲೂ ಕೂಡ ವಿಶೇಷವಾಗಿ ಅದನ್ನೇ ಭಗವಂತನಿಗಾಗಿ ಮಾಡುವಂಥ ಒಂದು ವಿಷಯ. ಭಗವಂತ ಅವನೇ ಪ್ರಿಯತಮ, ಅವನು ಒಂದು ತರಹ ಮಹೋಪಕಾರ ಮಾಡ್ತಾನೆ. ಈಗ ತಾನೇ ಹೇಳಿದು ಅವನ ತಂಪಾದ ದೃಷ್ಟಿಯನ್ನು ಕಾಣಿಸ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ. ಹೀಗೆ ಒಂದು ಸಲ ಹೀಗೆ ಸಂಜೆ ಹೊತ್ತು ಇವಳು ನಿಂತಿರ್ತಾಳೆ, ನಿಂತಾಗ ಒಂದು ಬಿರುಗಾಳಿ ಬಂದ್ಬಿಡುತ್ತಂತೆ. ಅದೊಂದು ಪಾಶರ. ಬಿರುಗಾಳಿ ಬಂದ್ಬಿಡುತ್ತೆ. ಬಿರುಗಾಳಿ ಬಂದಾಗ ಆ ಗಾಳಿ ತನ್ನನ್ನು ಸ್ಪರ್ಶ ಮಾಡಿ, ನಾಯಕಿಯನ್ನು ಸ್ಪರ್ಶ ಮಾಡಿ ಹಾಗೇ ಅವ್ರ ನಾಯಕ ಅಲ್ಲಿ ನಿಂತಿರಲ್ಲ ಅವನ ಕಡೆ ಹಾಗೇ ಹರಿದು ಹೋಗುತ್ತಂತೆ. ಹರಿದು ಹೋದಾಗ ಅವನಿಗೆ ಇದು ಸ್ಪರ್ಶವಾಗುತ್ತೆ, ಆ ಬಿರುಗಾಳಿ ಸ್ಪರ್ಶ ಆಗುತ್ತೆ. ಓಹೋ, ಇದು ತನ್ನ ನಾಯಕಿಯನ್ನು ಸ್ಪರ್ಶ ಮಾಡಿ ಬಂದಿದ್ದು ಅಂಥೇಳಿ ತುಂಬ ಸಂತೋಷಪಟ್ಟು ಅವಳ ಕಡೆ ಎಲ್ಲಿದ್ದಾಳೆ ಅಂಥೇಳಿ ಆ ಕಡೆ ನೋಡ್ತಾನಂತೆ. ಅವನ ದೃಷ್ಟಿ ಇವಳ ಮೇಲೆ ಬಿದ್ದುಬಿಡ್ತು ಅಂಥೇಳಿ ಅದೇ ಸಂತೋಷವಾಗಿಬಿಡುತ್ತೆ ಅವಳಿಗೆ. ಅವನ ದೃಷ್ಟಿ ನನ್ನ ಮೇಲೆ ಬಿತ್ತಲ್ಲ ಅಂಥೇಳಿ ಸಂತೋಷ ಪಡ್ತಾಳೆ. ಅವ ಸಖಿಯರೆಲ್ಲ ಕೇಳ್ತಾನಂತೆ, ಅದು ಸರಿ, ದೃಷ್ಟಿ ಬೀಳಬೇಕು ಅಂದರೆ ಅಷ್ಟು ದೂರದಲ್ಲಿದ್ದಾನೆ, ಅವನ ದೃಷ್ಟಿ ಇಷ್ಟು ದೂರದವರೆಗೂ ನೀನು ಬೀಳೋಕ್ಕಾಗತ್ತಾ, ಕಣ್ಣು ನಿನ್ನ ಮೇಲೆ ಬೀಳೋಕ್ಕಾಗತ್ತಾ ಅಂತ ಕಾವ್ಯದಲ್ಲಿ ಆಡೋವಂಥ ಒಂದು ಕ್ವಶನ್ ಆನ್ಸರ್ ಸೆಷನ್ ಅಂತ ಇಟ್ಕೊಳ್ಳಿ. ಆ ಥರ ಕೇಳ್ತಾಳೆ. ಅದಕ್ಕೆ ಯಾಕಾಗಲ್ಲ ಅಂಥೇಳಿ ಉತ್ತರ ಕೊಡ್ತಾಳೆ. ಇವಳು ಕೊಡೋ ಉತ್ತರ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ನೋಡಿ ಅವನು ಎಂಥವನು ಅಂತ ತಿಳ್ಕೊಂಡಿದ್ದೀರಾ, ಅವನ ಪಾದ ವಿಶಾಲವಾದ ಪಾದ, 1 ಅಡಿ ಇಟ್ಟ ತಕ್ಷಣ ಇಡೀ ಭೂಮಂಡಲವನ್ನೇ ವ್ಯಾಪಿಸ್ಕೊಂಡ್ಬಿಡುತ್ತೋ ಅವನ ಪಾದ. ತ್ರಿವಿಕ್ರಮ ಅವತಾರ ಅದನ್ನೇ ವ್ಯಾಪಿಸ್ಕೊಂಡು ಹೇಳ್ತಾಳೆ. ಮತ್ತೆ ಇನ್ನೊಂದು ಹೆಜ್ಜೆ ಇಡ್ತಾಗ ದಿವಿ ಲೋಕ ಪೂರ್ತಿ ವ್ಯಾಪಿಸ್ಕೊಂಡ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಭೂಲೋಕ, ದೇವಲೋಕ ಎಲ್ಲ ವ್ಯಾಪಿಸ್ಕೊಂಡ್ಬಿಟ್ಟು ಅಲ್ಲಿಂದ ಇನ್ನೂ ಮೇಲೆ 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 ಹೋಗ್ತಾ ಇದೆ. ಅಷ್ಟು ವ್ಯಾಪಕವಾಗಿ ವಿಸ್ತಾರವಾಗಿ ಅವನ ಪಾದ ಬೆಳ್ಕೊಳಕ್ಕಾದರೆ ಅವನ ಕಣ್ಣು ಮಾತ್ರ ಎಷ್ಟು ದೂರ ಬರೋಕ್ಕಾಗಲ್ವಾ ಅಂತ ಅವಳ ಲಾಜಿಕ್. ಪಾದ ಅಷ್ಟು ವಿಸ್ತಾರವಾಗಬೇಕಾದ್ರೆ ಕಣ್ಣು ವಿಸ್ತಾರವಾಗಿ ಅಲ್ಲಿದ್ದ ಇಲ್ಲಿ ಬರೋಕ್ಕಾಗಲ್ವಾ ಅಂತ. ಅದು ಹೇಗೆ? ಯಾಕೆ ಅಂದರೆ ಕಣ್ಣಿಗೂ ಪಾದಕ್ಕೂ ಒಂದು ಕನೆಕ್ಷನ್ ಇದೆ ನೋಡಿ ಅಂತ. ಏನು ಕನೆಕ್ಷನ್ ಅಂತ ಹೇಳಿದ್ರೆ, ಕಾಲಿಗೆ ಎಣ್ಣೆ ಹಚ್ಚಿದರೆ ಕಣ್ಣು ತಂಪಾಗುತ್ತೆ ತಾನೆ, ಅದೆಲ್ಲರೂ ಅನುಭವದಲ್ಲೂ ಇರುತ್ತಾನೆ. ಆದ್ದರಿಂದ ಕಾಲಿಗೂ ಕಣ್ಣಿಗೂ ಒಂದು ಕನೆಕ್ಷನ್ ಇದೆ. ಹಾಗಾಗಿ ಭಗವಂತನ ಪಾದ ವಿಸ್ತಾರವಾಗಿ ಆಗೋದಾಗಿದ್ದರೆ ಅವನ ಕಣ್ಣೂ ಹಾಗೆ ವಿಸ್ತಾರವಾಗಿರುತ್ತೆ, ಅವನ ದೃಷ್ಟಿ ಅಷ್ಟು ದೂರ ಬರುತ್ತೆ ಅಂಥೇಳಿ ಒಂದು ಥರ ಹೇಳ್ತಾಳೆ. ಇದು ಕಾವ್ಯದಲ್ಲಿ ಸ್ವಾರಸ್ಯವಾಗಿ ನಾವು ನೋಡೋವಂಥ ವಿಷಯ. ಸಖಿಯರು ಅದಕ್ಕೆ ಸುಮ್ಮನೆ ಇರ್ತಾರ. ಅವರು ಅದು ಸರಿ, ಈ ನೀನು ನೋಡಿದ್ದು ಸಾಯಂಕಾಲದಲ್ಲಿ ಸ್ವಲ್ಪ ಕತ್ತಲೆ ಇರುತ್ತೆ, ಅವನ ಕಣ್ಣು ನಿನಗೆ ಕಾಣಿಸ್ಬಿಡುತ್ತಾ, ಅವನ ದೃಷ್ಟಿ ನಿನಗೆ ಕಾಣಿಸ್ಬಿಡ್ತಾ, ಇದೆಲ್ಲ ಚುಡಾಯಿಸೋ ಕೆಲಸ, ಸುಮ್ಮನೆ ಇರದೆ ಮಾಡೋ ಕೆಲಸ. ಹಾಗೆ ಕೇಳ್ತಾರಂತೆ. ಅದಕ್ಕೆ ಏನು ಹೇಳ್ತೀರಾ ನೀವು, ಕಾಣಿಸ್ದೆ ಏನು, ಅವನ ಕಣ್ಣು ಎಂತಹ ಕಣ್ಣು ಗೊತ್ತಾ ಅಂಥೇಳಿ ಕಣ್ಣನ್ನು ವರ್ಣಿಸೋಕ್ಕೆ ಶುರು ಮಾಡ್ತಾಳೆ. ಚಂದಾಮರೆ ಕಣ್ಣಂತ, ಕೆಂಪು ತಾವರೆ ಅಂತ ಇದೆ ಅವನ ಕಣ್ಣು. ಬರೀ ಕಣ್ಣಷ್ಟೇ ಅಲ್ಲ, ಅವನ ಕೈಯು ಹಾಗೆ ಇದೆ, ಅವನ ತಿರುವಡಿಗಳು ಹಾಗೆ ಇದೆ ಅಂಥೇಳಿ ಒಂದೊಂದಾಗಿ ಹೇಳ್ತಾರೆ. ಆ ಪಾಶರ ಎಲ್ಲ ತುಂಬ ಚೆನ್ನಾಗಿದೆ, ಅದನ್ನು ಓದೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಣ್ಣು, ಕೈ, ತಿರುವಡಿಗಳು ಎಲ್ಲವೂ ಕೂಡ ಕೆಂದಾವರೆ ಅದು ಅಂಥೇಳಿ. ಅಷ್ಟೇ ಅಲ್ಲ, ಅವನ ದೇಹ ನೋಡಬೇಕು, ಎಷ್ಟು ವಿಶಾಲವಾದ ದೇಹ ಅದು, ಎಷ್ಟು ಉಜ್ವಲವಾದ ದೇಹ ಒಂದು. ಅವನು ನಿಂತಿದ್ದಾನೆ, ಅವನು ಎದುರುಗಡೆ ನಿಂತಿದ್ದಾನಂತೆ, ಅಷ್ಟು ದೂರದಲ್ಲಿ ನಿಂತಿದ್ದಾನೆ, ಇವ್ರು ಕಾಣ್ತಾ ಇದೆ, ಅವನು ಎಷ್ಟು ವಿಶಾಲವಾಗಿ ಒಂದು ಪರ್ವತದಂತೆ ಇದ್ದಾನೆ. ಅವ್ರು ಎಷ್ಟು ಮೇಲೆ ಹೋಗಿದ್ದಾನೆ, ಇಡೀ ದೇವಲೋಕಕ್ಕೆ ಹೋಗ್ಬಿಟ್ಟಿದ್ದಾನೆ ಅವನು. ಅಲ್ಲಿಂದ ಇನ್ನೂ ಮೇಲೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿದ್ದಾನೆ. ಬ್ರಹ್ಮಲೋಕವನ್ನು ದಾಟಿ ಅವನು ಪರಮಪದದಲ್ಲಿದ್ದಾನೆ, ಅಷ್ಟು ಎತ್ತರದಲ್ಲಿದ್ದಾನೆ, ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಂದರೆ ಆ ದರ್ಶನ ಒಂದು ಆಗಿಬಿಟ್ಟಿದೆ, ಎದುರುಗಡೆ ನಿಂತಿರೋ ಹಾಗೆ ಚೆನ್ನಾಗಿ ಸ್ಪಷ್ಟವಾಗಿ ಅವಳು ಕಾಣ್ತಾ ಇದೆ ಅಂತ. ಅಲ್ಲಿ ಅವ್ರಿಗೂ ಅಲ್ಲಿ ನಿತ್ಯ ಸೂರ್ಯಗಳಿದ್ದಾರೆ ಪರಮಪದದಲ್ಲಿ, ಮೋಕ್ಷವನ್ನು ಹೊಂದವರು ಮೋಕ್ಷಾರ್ಥಿಗಳಿದ್ದಾರೆ. ಅವಳೆಲ್ಲ ಇರುವಾಗ ಅವ್ರುಗಳಿಗೂ ಇದೇನು ಅಂತ ಅರ್ಥವಾಗ್ತಾ ಇಲ್ಲ, ಅಂಥ ಒಂದು ದರ್ಶನವನ್ನು ಕೊಡ್ತಾ ಇದ್ದಾನೆ, ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ ಅಂತ. ಅವ್ರು ಕೇಳಿದ್ದು ಸಾಯಂಕಾಲ ನಿನಗೆ ಕಾಣಿಸ್ಬಿಡ್ತಾ ಕತ್ಲೆ ಅಂತ ಕೇಳ್ತಾ ಇದ್ದಾರೆ. ಇವಳು ನನಗೆ ಸ್ಪಷ್ಟವಾಗಿ ಕಾಣುತ್ತೋ, ಅವನು ಪೂರ್ತಿ ಇಡೀ ದೇಹವನ್ನೇ ವರ್ಣಿಸ್ತಾ ಇದ್ದಾಳೆ ಅವಳು ಅಂಥೇಳಿ ಅದನ್ನು ಹೇಳ್ತಾಳೆ. ಅಂಥ ಒಂದು ದರ್ಶನ, ಅವನ ತಿರುಮೇನಿ ದರ್ಶನವಾಯಿತು ಅಂಥೇಳಿ ಸಂತೋಷ ಪಡ್ತಾಳೆ ಅಂತ.
ಆದರೂ ಒಂದೇ ಒಂದು ಕೊರತೆ ಏನಪ್ಪ ಅಂತ ಹೇಳಿದ್ರೆ, ಅವನ ದರ್ಶನ ಆಯಿತು, ಆದರೆ ಅಷ್ಟು ದೂರದಲ್ಲಿ ಅವನ ದರ್ಶನ ಆಗಿದೆ, ಇನ್ನು ಹತ್ತಿರದಲ್ಲಿ ಬರಲ್ವಲ್ಲ. ಅವನು ಹತ್ತಿರದಲ್ಲಿ ಬಂದಿದ್ರೆ ನಾನು ಹಾಗೇ ಅವನ ಆಲಿಂಗನ ಮಾಡ್ಕೊಂಡ್ಬಿಡ್ತಾ ಇದ್ದೆ, ಹಾಗೆ ಅವನು ಸ್ಪಷ್ಟವಾಗಿ ಭದ್ರವಾಗಿ ಹಿಡ್ಕೊಂಡ್ಬಿಡ್ತಾ ಇದ್ದೆ, ಅವನ ಪಾದವನ್ನು ಹಿಡ್ಕೋತಾ ಇದ್ದೆ, ಪಾದವನ್ನು ಹಿಡ್ಕೊಂಡು ಹಾಗೇ ಅದನ್ನು ಆರಾಧನೆ ಮಾಡ್ತಾ ಇದ್ದೆ, ಅದು ಸಿಗಲಿಲ್ವಲ್ಲ ಅಂತ ಹೇಳ್ತಾಳೆ. ಅಂದರೆ ಬಯಕೆ ಇದೆಲ್ಲ ಆಗಬೇಕು ಅಂತ ಅವಳಿಗಿದೆ. ಒಂದೊಂದಾಗಿ ಹೆಜ್ಜೆಯಾಗಿ ಹೋಗ್ತಾ ಇದ್ದಾಳೆ. ಹಾಗೆ ಹೇಳೋ ಅಂಥ ಒಂದಿದು. ಆವಾಗ ಇನ್ನೂ ಹೀಗೆ ಮುಂದೆ ಪಾಸ್ಟೆಲ್ಲ ಬರುತ್ತೆ, ಹೀಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು ಸಂದರ್ಭದಲ್ಲಿ ಹೇಳ್ತಾಳೆ, ತುಂಬ ದುಃಖದಲ್ಲಿದ್ದ ಸಂದರ್ಭ, ನೀನು ನನಗೆ ದರ್ಶನ ಕೊಟ್ಟ ಸಂದರ್ಭಗಳೆಲ್ಲ ಉಂಟು, ಅದು ಚೆನ್ನಾಗಿ ಅನುಭವಿಸ್ತಾಳೆ, ಇಲ್ಲ ಅಂತಲ್ಲ. ಅದರ ಮಧ್ಯೆ ಮರೆಯಾದಾಗ ಕಾಣ್ತಾ ಇಲ್ವಲ್ಲ ಅಂತ ಹೇಳೋ ಸಂದರ್ಭ ಬಂದಾಗ, ಸರಿಪ್ಪ ನನಗೆ ತೋರಿಸ್ಕೋಬೇಕು, ದರ್ಶನ ಕೊಡಬೇಕು ಅಂತಿಲ್ಲದೆ ಇದ್ದರೂ, ನನಗೇ ನೇರವಾಗಿ ಕೊಡಬೇಕು ಅಂತಿಲ್ಲದೆ ಇದ್ದರೂ ಪರವಾಗಿಲ್ಲ, ನೀನು ಬೇರೆ ಯಾರಿಗಾದ್ರೂ ದರ್ಶನ ಕೊಡ್ತಾ ಇರುವಾಗ ಆ ಸಮೂಹದಲ್ಲಿ ನಾನು ಇದ್ದು ಬಿಟ್ಟರೆ ಸಾಕು, ನನ್ನ ಪಾಡನ್ನ ನೀನು ದರ್ಶನ ಮಾಡ್ತಾ ಇರ್ತೀನಿ, ಅವ್ರಿಗೆ ದರ್ಶನ ಕೊಡ್ತಾ ಇದ್ದೆ, ನಾನು ನಿನ್ನ ನೋಡ್ತಾ ಇರ್ತೀನಿ, ಹಾಗಾದರೂ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತಾಳೆ. ಆವಾಗ ಅದನ್ನು ಹೇಳೋ ಆ ಪಾಶ ತುಂಬ ಚೆನ್ನಾಗಿದೆ. ಮಯ್ಯವಣ್ಣ ಮಣಿಯೇ ಮುತ್ತಮೇ ಎನ್ ಮಾಣಿಕ್ಯಮೇ ಅಂತೆಲ್ಲ ಹೇಳ್ತಾಳೆ. ಅಂದರೆ ಅವನು ನೋಡಿ ತುಂಬ ಸಂತೋಷವಾಗ್ಬಿಡುತ್ತೆ. ಹಾಗೆ ಅವನ ನೀನು ಮಣಿ, ನೀನು ಮುತ್ತು ಮಾಣಿಕ್ಯ ಅಂತೆಲ್ಲ ವರ್ಣಿಸೋ ಹಾಗೆ ಇದಕ್ಕೆಲ್ಲ ಏನು ಅರ್ಥ ಅಂತ ಕೇಳಬಾರ್ದು. ಒಂದು ಮಗುವನ್ನು ಮುದ್ದಾಡುವಾಗ ಎಲ್ಲ ಪದಗಳೆಲ್ಲ ಬರ್ತಾ ಇರುತ್ತೆ, ಆ ಸಂತೋಷದಲ್ಲಿ, ಒಂದು ವಾತ್ಸಲ್ಯದಲ್ಲಿ ಬರೋ ಹಾಗೆ ಭಕ್ತಿ ಭಾವ ಹರಿದು ಬಂದಾಗ ಈ ಥರದ ಮಾತುಗಳೆಲ್ಲ ಬರುತ್ತೆ, ಪದಗಳೆಲ್ಲ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕೆಲ್ಲ ಒಂದಾಗಿ ಅರ್ಥ ಕೇಳಬೇಕು ಅಂತಲ್ಲ, ಆ ತರಹ ಒಂದು ಸನ್ನಿವೇಶ ಇಲ್ಲೂ ಕೂಡ ಕಾಣುತ್ತೆ. ಈ ಸಾಯಂಕಾಲ ಬಂತು ಅಂತ ಹೇಳಿದ್ರೆ, ಮೊದಲೇ ಹೇಳಿದ್ನಲ್ಲ, ಸಾಯಂಕಾಲ ಬಂತು ಅಂತ ಹೇಳಿದ್ರೆ ತುಂಬ ವೇದನೆ ಉಂಟಾಗ್ಬಿಡುತ್ತೆ. ಅಯ್ಯೋ ಇದು ದೀರ್ಘವಾಗಿರುತ್ತಲ್ಲ, ಏನು ಮಾಡೋದು ಅಂತ. ಅದಕ್ಕೋಸ್ಕರ ಬೇರೆ ದಾರಿಯೇ ಇಲ್ಲಪ್ಪ, ನಿನ್ನನ್ನು ಶರಣ ಹೊಂದೋದು ಒಂದೇ ದಾರಿ ಅಂಥೇಳಿ ಶರಣ ಹೊಂದಿಬಿಟ್ರೆ ಅವಾಗ ನಿನ್ನ ಇದರಲ್ಲಿ ಇರ್ತೀನಿ, ಅವಾಗೆಲ್ಲ ನೀನು ನೋಡ್ಕೋತೀಯ, ನಾನೇನೂ ಕೇಳಲ್ಲ ಅಂತ ಹೇಳೋ ಹಾಗೆ ಇದು ಮಾಡ್ತಾಳೆ. ಆ ಥರ ಹೊಂದಬೇಕಾದ್ರೆ, ಶರಣಾಗತಿಯನ್ನು ಮಾಡಬೇಕಾದ್ರೆ ಯಾರಲ್ಲಿ ಶರಣಾಗತಿಯನ್ನು ಹೊಂದುತ್ತೀವೋ ಅವರಿಗೆ ಕ್ವಾಲಿಫಿಕೇಷನ್ಸ್ ಬೇಕು ಅನ್ನೋದು ಇರುತ್ತೆ. ಅದನ್ನು ಹೇಳ್ತಾರೆ. ಒಂದು ಭರತ್ವ ಅಂತ ಹೇಳಿದ್ರೆ ನಮ್ಮ ಭಾರವನ್ನು, ಶರಣಾಗತಿ ಅಂತೇಳಿ ನಮ್ಮ ಭಾರವನ್ನೆಲ್ಲ ಭಗವಂತರು ಒಪ್ಪಿಸ್ಬಿಡೋದು ಅಂತ, ಅದೇ ಮುಖ್ಯವಾಗಿ. ಆ ತರಹ ಒಪ್ಪಿಸ್ಬಿಡ್ಬೇಕಾದ್ರೆ ಆ ಭಾರವನ್ನು ತಗೊಳ್ಳೋ ಅಂಥ ಸಾಮರ್ಥ್ಯ ಇರಬೇಕು. ಇಲ್ಲಿ ಯಾರನ್ನ ಹೇಳ್ತಾ ಇದ್ದಾರೆ ಶರಣಾಗತಿಯನ್ನು ಹೊಂದ್ತಾ ಇದ್ದಾರೆ ಅಂತ ಯಾರ ವಿಷಯದಲ್ಲಿ ಅಂತ ಹೇಳಿದ್ರೆ ಭಗವಂತನಿಗಿಂತ ಇನ್ಯಾರು ಬೇಕೋ, ಇನ್ಯಾರಿಗೆ ಆ ಸಾಮರ್ಥ್ಯ ಇದೆ? ಎಲ್ಲ ಜೀವಿಗಳ ಒಂದು ಭಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುವವನು ಅವನೊಬ್ಬನೇ. ಆದ್ದರಿಂದ ಅದರ ಬಗ್ಗೆ ಯೋಚನೆ ಇಲ್ಲ. ಮತ್ತೊಂದು ಸೌಲಭ್ಯ ಇರಬೇಕು. ಸೌಲಭ್ಯ ಅಂತೇಳಿ ಸುಲಭನಾಗಿರಬೇಕು ಭಗವಂತ. ಅವನ ಪಾಡಿಗೆ ಒಂಥರ ವೀಂಬ್ ಮಾಡಿಕೊಂಡು ದೂರ ಇದ್ದರೆ ಯಾರೋ ಅವನ ಹತ್ರ ಹೋಗೋದೇ ಇಲ್ಲ. ಎಷ್ಟು ಸುಲಭ ನಮ್ಮ ಹತ್ರ ಎಲ್ಲರ ಜೊತೆ ಮಾತಾಡ್ತಾನಲ್ಲ. ಕೃಷ್ಣನಾಗಿ ಬಂದಾಗ ಎಲ್ಲ ಯಾರ್ಯಾರ ಜೊತೆಯಲ್ಲಿ ಹೇಗಾಗಿರ್ಬೇಕು ಹಾಗೇ ಇರ್ತಾನೆ. ಮಕ್ಕಳ ಜೊತೆ ಮಗುವಾಗಿದ್ದು ಬಿಡ್ತಾನೆ, ವೃದ್ಧರ ಜೊತೆಲಿ ಇರ್ತಾನೆ, ಗೊಲ್ಲ ಜೊತೆಲಿ ಗೊಲ್ಲನಾಗಿದ್ದು ಬಿಡ್ತಾನೆ, ಸ್ತ್ರೀಯರ ಜೊತೆಯಲ್ಲಿ ಅವನು ರಮಿಸ್ತಾ ಇರ್ತಾನೆ. ಹೀಗೆ ಯಾರ್ಯಾರಿದ್ದಾರೋ ಅವ್ರ ಜೊತೆಯಲ್ಲಿ ಹಾಗಾಗೆ ಇದ್ದುಕೊಂಡು ಒಂಥರ ಜೆಲ್ ಆಗಿಬಿಡೋದು ಅಂತ ಹೇಳ್ತಾರಲ್ಲ, ಹಾಗೆ ಮಾಡೋದ್ರಿಂದ ಸುಲಭ ಇವನು ಅಂತ ಸೌಲಭ್ಯ ಅವನಿಗಿದೆ ಅಂಥೇಳಿ ಶರಣಾಗತಿ ತತ್ವವನ್ನು ಅಲ್ಲಿ ವಿವರಿಸ್ತಾರೆ, ಹೇಳ್ಕೊಡ್ತಾರೆ. ಇದನ್ನೇ ಭಗವತ್ ರಾಮಾನುಜರು ಕೂಡ ತಮ್ಮ ಸಿದ್ಧಾಂತವನ್ನು ಮಾಡುವಾಗ ಭಕ್ತಿ ಮತ್ತು ಪ್ರಪತ್ತಿ ಶರಣಾಗತಿ ಅನ್ನೋದು, ಶರಣಾಗತಿಯನ್ನು ಆಳ್ವಾರುಗಳೆಲ್ಲ ಹೇಳಿ ಶರಣಾಗತಿಯಿಂದ ಆಗುವಂಥ ಪ್ರಯೋಜನವನ್ನೆಲ್ಲ ಹೇಳೋದ್ರಿಂದ ಇದು ತಮ್ಮ ಸಿದ್ಧಾಂತದಲ್ಲಿ ಸೇರಿಸ್ಕೊಂಡು ಅದಕ್ಕೆ ಒಂದು ಉದಾಹರಣೆಯಾಗಿ ಇದನ್ನೆಲ್ಲ ಕೊಡ್ತಾರೆ ಅನ್ನೋದನ್ನು ಕೇಳಿದ್ದೀವಿ. ಹಾಗೆ ಹೇಳುವಾಗ ಅವನು ಎಷ್ಟು ಸುಲಭ ಅಂತ ಹೇಳೋದಕ್ಕೆ ಕೆಲವು ಉದಾಹರಣೆಗಳೆಲ್ಲ ಇಲ್ಲೇ ಕೊಡ್ತಾರೆ. ಉದಾಹರಣೆ ಕೊಡ್ತಾರೆ. ಒಂದು ಬ್ರಹ್ಮಕಪಾಲದ ವಿಷಯ ಕಥೆ ಎಲ್ರಿಗೂ ಗೊತ್ತಿದೆ. 5 ತಲೆ, ಬ್ರಹ್ಮನಿಗೆ 5 ತಲೆ ಇರುತ್ತೆ, 5ನೇ ತಲೆ ಮೇಲ್ಮುಖವಾಗಿರುತ್ತೆ. ಅದರಿಂದ ಒಂದು ಸ್ವಲ್ಪ ಗರ್ವ ಬಂದಿರುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಹೇಳಿದ ಮೇಲೆ ಎಲ್ಲ ದೇವತೆಗಳೆಲ್ಲ ಬೇಡ್ಕೋತಾರೆ, ಅಯ್ಯೋ ಇದೆಲ್ಲ ತುಂಬ ಕಷ್ಟವಾಗುತ್ತೆ, ಬ್ರಹ್ಮದೇವರು ಬೇರೆ ತರಹ ಇದು ಮಾಡ್ತಾ ಇದ್ದಾರೆ, ಮಾತುಗಳನ್ನಾಡ್ತಾ ಇದ್ದಾರೆ,
ಅಂತೆಲ್ಲ ಹೇಳಿದಾಗ ವಿಚಾರಿಸ್ಕೋಬೇಕು ಅಂತ ಹೇಳಿ ಶಿವನನ್ನು ಶರಣ ಹೊಂದ್ತಾರೆ. ಶಿವ ಅದಕ್ಕೆ ಉಪಾಯ ಮಾಡಿ ಅವನ 5ನೇ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ಕತ್ತರಿಸಿದ್ರಿಂದ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಮೊದಲನೇ ಬ್ರಾಹ್ಮಣ ಬ್ರಹ್ಮ ಅನ್ನೋನು, ಅವನ ತಲೆಯನ್ನೇ ಕತ್ತರಿಸಿದ್ರಿಂದ ಅವನಿಗೆ ಒಂದು ಇದಾಯಿತು, ಬ್ರಹ್ಮಹತ್ಯಾ ದೋಷ ಉಂಟಾಯಿತು. ಅಷ್ಟೇ ಅಲ್ಲ, ಫಿಸಿಕಲ್ ಆಗಿಯೂ ಕೂಡ ಆ ಕಪಾಲ ಅಂತಿದೆಯಲ್ಲ, ತಲೆ ಇದೆಯಲ್ಲ, ಆ ಕಪಾಲ ತನ್ನ ಕೈಗೆ ಅಂಟ್ಕೊಂಡ್ಬಿಡ್ತಂತೆ, ಶಿವನ ಕೈಗೆ ಅಂಟ್ಕೊಂಡ್ಬಿಡ್ತು. ಅಂಟ್ಕೊಂಡು ಅದು ಏನು ಮಾಡಿದ್ರೂ ಅದು ಬೀಳ್ತಾ ಇಲ್ಲ, ಹೋಗ್ತಾ ಇಲ್ಲ. ಇವನು ಎಲ್ಲಿ ಹೋದ್ರೂ ಅವನ ಜೊತೆಲೇ ಬರ್ತಾ ಇದೆ ಕಪಾಲ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅದಕ್ಕೆ ಹೇಳ್ತಾರಂತೆ, ಇದರಲ್ಲಿ ಭಿಕ್ಷೆ ಬೇಡ್ತಾ ಹೋಗೋ, ಭಿಕ್ಷೆ ಹಾಕ್ತಾರೆ ಇದರಲ್ಲಿ. ಯಾವಾಗ ಇದು ಓವರ್ಫ್ಲೋ ಆಗುತ್ತೋ, ತುಂಬಿ ಓವರ್ಫ್ಲೋ ಆಗುತ್ತೋ ಆವಾಗ ತಾನಾಗೆ ಬಿದ್ದೋಗುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳ್ಕೊಡ್ತಾ ಇರುತ್ತೆ. ಅದಕ್ಕೆ ಕಥೆಗಳು ಬೇರೆ ಬೇರೆ ತರಹ ಇದೆ, ಎಲ್ಲ ಇದು ಮಾಡೋದು ಬೇಡ. ವಿಷ್ಣುವನ್ನು ಶರಣ ಅಂತಾರೆ. ಯಾರು ಭಿಕ್ಷೆ ಹಾಕಿದ್ರೂ ಕೂಡ ಅದು ಹೋಗುತ್ತೆ, ತಕ್ಷಣ ಅದು ಖಾಲಿ ಆಗ್ಬಿಡುತ್ತೆ. ಹಾಗಾಗಿ ಅದು ತುಂಬೋದೇ ಇಲ್ಲ. ಯಾವಾಗ ತುಂಬೋದೇ ಇಲ್ವೋ ಇದು ಅವನ ಕೈ ಬಿಟ್ಟು ಹೋಗೋದೇ ಇಲ್ಲ, ಹಾಗಾಗೋಯ್ತು. ಕೊನೆಗೆ ಏನು ಮಾಡೋದು, ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡಾಗ ವಿಷ್ಣು ತನ್ನ ಎದೆಯನ್ನು ಸೀಡಿ ಅದರಿಂದ ರಕ್ತವನ್ನು ತುಂಬಿದ್ದಂತೆ ತುಂಬ್ತಾ ಅದು ಓವರ್ಫ್ಲೋ ಆಯಿತು. ಯಾವಾಗ ಓವರ್ಫ್ಲೋ ಆಯಿತು ತಾನಾಗೆ ಎದ್ಬಿಟ್ಟು ಹೋಯಿತು ಅಂಥೇಳಿ ರುದ್ರನ ಕಷ್ಟವನ್ನು ನೀಗಿಸಿದವನು ನೀನು ಅಂಥೇಳಿ ಸಂತೋಷಪಡ್ತಾರೆ. ಹಾಗೆ ನೀನು ಮಾಡಿದೆಯಲ್ಲ, ಎಂಥ ಪಾಪವನ್ನು ಕೂಡ ನೀನು, ಎಂಥ ಘೋರವಾದ ಪಾಪ ಇದು, ಅಂಥದ್ದನ್ನು ಕೂಡ ಬಿಡಿಸಿದೀಯ ನೀನು, ಅಂಥ ಸಾಮರ್ಥ್ಯ ನಿನಗಿದೆ, ನೀನು ಸಾಮರ್ಥ್ಯದ ಬಗ್ಗೆ ಕೇಳಲೇಬೇಕಾಗಿಲ್ಲ. ಹಾಗೆ ಎಂಥ ಒಂದು ಶಕ್ತಿ ಇದೆ ನಿನಗೆ, ಶಂಖಚಕ್ರ ಆಯುಧಗಳು ಸೇನೆಯೆಲ್ಲ ಇಟ್ಕೊಂಡಿರೋನು. ಹಾಗಿದ್ದರೂ ಕೂಡ ಏನೋ ಗೊತ್ತಾಗದೆ ಒಂದು ಮಗುವಾಗಿ ಗೊಲ್ಲರ ಮಧ್ಯದಲ್ಲಿ ಗೋಕುಲದಲ್ಲಿ ಹುಟ್ಟಿದೆಯಲ್ಲ, ಹುಟ್ಟಿ ನೀನು ಬೆಣ್ಣೆಯನ್ನು ಕತ್ತಿ ತಿಂತ ಇದ್ದೀಯಲ್ಲ, ಅದೆಲ್ಲ ಆಟ ಆಡ್ತೀಯಲ್ಲ, ಮೇಲೆ ಹತ್ತುವಾಗ ಅವ್ರ ಬೆನ್ನ ಮೇಲೆಲ್ಲ ಹತ್ತೆ, ನಿನ್ನ ಪಾದಸ್ಪರ್ಶ ಅವ್ರಿಗೆಲ್ಲ ಆಯ್ತಲ್ಲ, ಇಷ್ಟು ಸುಲಭನಾಗ್ಬಿಟ್ಟಿಯಲ್ಲ ನೀನು ಅಂಥೇಳಿ ಈ ತರಹ ಉದಾಹರಣೆಗಳೆಲ್ಲ ಹೇಳ್ಕೊಂಡು ಇದು ಮಾಡ್ತಾಳೆ. ಎಲ್ಲ ಮಾಡಿ ಏನಪ್ಪ ಇದರಿಂದ ಪ್ರಯೋಜನ ಅಂತ ಕೊನೆಯಲ್ಲಿ ಅದನ್ನು ಹೇಳ್ತಾರೆ. ಪಾಪಗಳೆಲ್ಲ ತಾನಾಗಿ ನಾಶ ಆಗಿಬಿಡುತ್ತೆ, ವೈರಾಗ್ಯ ಅನ್ನೋದು ಉಂಟಾಗತ್ತೆ ಎಂಬುದಾಗಿ ಒಂಥರ ಫಲಶ್ರುತಿಯನ್ನು ಹೇಳ್ತಾರೆ. ಅವನನ್ನು ಹೊಂದೋದೇ ಫಲ ಅನ್ನೋದನ್ನು ಒಂದು ದೃಷ್ಟಿಯಿಂದ ಲೋಕಕ್ಕೆಲ್ಲ ಉಪದೇಶವನ್ನು ಮಾಡ್ತಾರೆ ಅವರು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಇನ್ನು ಅನೇಕ ವಿಷಯಗಳಿದೆ, ಒಂಥರ ಸ್ವಾರಸ್ಯವಾದ ವಿಷಯಗಳು, ಅಷ್ಟಕ್ಕೂ ಹೋಗೋಕ್ಕೆ ಸಮಯ ಇಲ್ಲ. ಅದರಿಂದ ಮುಂದಿನ ಒಂದು ಇದು ತಿರುವೃತ್ತಂ ಆದಮೇಲೆ ತಿರುವಾಶ್ಚರ್ಯಂ ಅನ್ನೋದಕ್ಕೆ ಹೋಗೋಣ. ಅದು ಇನ್ನೊಂದು ಗ್ರಂಥ ಅವರದ್ದು. ಇದರಲ್ಲಿ ಇದು ಚಿಕ್ಕದು ಒಂದು ದೃಷ್ಟಿಯಿಂದ. ತಿರುವೃತ್ತಮ 100 ಪಾಶರಗಳಿಂದ ಕೂಡಿದ್ದು. ಇದು 7 ಪಾಶರಗಳು. 7 ಪಾಶರಗಳು ಅಂತ ಇದ್ದರೂ ಹೋದ್ಸಲ ನಾನು ಹೇಳಿದಾಗೆ ಇದು ಪದ್ಯ ರೂಪವಾಗಿಲ್ಲ, ಗದ್ಯ ರೂಪವಾಗಿದೆ. ಅದರಿಂದ ಇದಕ್ಕೆ ಆ ತರಹ ಒಂದು ನಿಯಮಗಳೆಲ್ಲ ತುಂಬ ಇಲ್ಲ. ಪದ್ಯ ರೂಪ ಅಂದರೆ 4 ಸಾಲು ಇರಬೇಕು, 4 ಪಾದಗಳಿರಬೇಕು, 3 ಪಾದಗಳು ಎಷ್ಟು ಉದ್ದ ಇರಬೇಕು, 4ನೇದು ಎಷ್ಟು ಪದಗಳಿಂದ ಕೂಡಿರಬೇಕು, ಎಷ್ಟು ಅಕ್ಷರಗಳಿಂದ, ಈ ಥರ ತುಂಬ ನಿಯಮ ಇದೆ. ಗದ್ಯಕ್ಕೆ ಆ ಥರ ನಿಯಮ ಏನಿಲ್ಲ. ಆ ದೃಷ್ಟಿಯಿಂದ ಇದನ್ನು ಯಜುರ್ವೇದಕ್ಕೆ ಹೋಲಿಸ್ತಾರೆ. ಯಜುರ್ವೇದದಲ್ಲಿ ಆ ತರಹ ಒಂದು ಇದೆಲ್ಲ ಗದ್ಯ ರೂಪದಲ್ಲಿ ಇರೋದರಿಂದ ವಿಸ್ತಾರವಾಗಿ ಹೋಗ್ತಾ ಇದೆ. ಒಂದೇ ಸೆಂಟೆನ್ಸ್, ಒಂದು ಪ್ಯಾರಾಗ್ರಾಫ್ ಬೇಕಾದ್ರೂ ಆಗ್ಬೋದು. ಹಾಗೆ ಇಲ್ಲೂ ಕೂಡ ಒಂದೇ ಸೆಂಟೆನ್ಸ್ ಉದ್ದಕ್ಕೆ ಹೋಗ್ತಾ ಇರುತ್ತೆ. ಆ ಥರದ್ದೊಂದು, ಆ ತರಹ 7 ಪಾಶರಗಳು ಇದೆ ಇದರಲ್ಲಿ. ಇದರಲ್ಲಿ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಭಗವಂತನ ಸಾಕ್ಷಾತ್ ಅನುಭವ ಇವ್ರಿಗೆ ಆಗಿಬಿಡುತ್ತೆ. ಅವನ ಒಂದು ಇವರಿಗೆ ತುಂಬ ಆಸೆ ಇರುತ್ತೆ, ಭಗವಂತನ ಕಾಣಬೇಕು ಅಂತ. ಹಿಂದಿನ ಇದರಲ್ಲಿ ತಿರುವೃತ್ತದಲ್ಲಿ ನೋಡಿದ್ವಲ್ಲ, ಅವನನ್ನು ನಾಯಕಿಯಾಗಿದ್ದು ಅವನ ನಾಯಕನ ಹೊಂದಬೇಕು, ಅವನ ಜೊತೆಯಲ್ಲೇ ಇರಬೇಕು ಅನ್ನೋದೆಯಲ್ಲ, ಹಾಗೆ ಪರಂಪದಲ್ಲಿರೋ ಭಗವಂತನ ಜೊತೆಯಲ್ಲಿ ಒಂದಾಗಿ ಸೇರಿಬಿಡ್ಬೇಕು, ಅಲ್ಲೇ ಇದ್ಬಿಡಬೇಕು ಅಂತ ಹೇಳಿ ತಾನು ಎಲ್ಲಿಂದ ಬಂದೋ ಅಲ್ಲೇ ಹೋಗಿ ವಾಪಸ್ ಸೇರಿಬಿಡಬೇಕು ಅನ್ನೋ ಒಂದು ಆಸೆ, ಒಂದು ಯಾರ್ನಿಂಗ್ ಅಂತ ಹೇಳೋ ಒಂದು ತವಕ, ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಭಗವಂತನೇ ಇವ್ರನ್ನ, ಇಲ್ಲ ನೀನು ಕರೆಸ್ಕೋತೀನಿ, ನೀನು ಇಲ್ಲಿ ಭೂಲೋಕದಲ್ಲಿ ಮಾಡೋ ಅಂಥ ಕೆಲಸ ಇದೆ, ಅದನ್ನು ಮಾಡಬೇಕಪ್ಪ, ನೀನು ದಿವ್ಯ ಪ್ರಬಂಧವನ್ನು ಹೊರಗೆ ತರಬೇಕು, ಅದನ್ನು ರಚಿಸಬೇಕು, ತರಬೇಕು, ಅದೇ ಕೈಂಕರ್ಯ. ಆ ಕೈಂಕರ್ಯನ ಮಾಡ್ಕೊಂಡಿರೋ ದರ್ಶನವನ್ನು ಕೊಡ್ತೀನಿ, ಆಮೇಲೆ ಕಾಲ ಬಂದಮೇಲೆ ನೀನು ಕರೆಸ್ಕೋತೀನಿ ಅಂತ ಹೇಳ್ತಾನಂತೆ ಅವನು. ಅದನ್ನು ಹೇಳಿದ ಮೇಲೆ ಸರಿ, ಇವರು ಆಚಾರ್ಯರಿಗೂ ಅವನ ಕೈಂಕರ್ಯ ತಾನೆ ಮಾಡೋಣ, ಅವನು ಹೇಳಿದ್ದ ಒಂದು ಕೆಲಸವನ್ನು ಅವನಿಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಇವರು ತುಂಬ ಸಂತೋಷ ಆಗಿಬಿಡುತ್ತೆ. ಅವನ ದರ್ಶನ ಆಗೋಯ್ತು. ಹೇಗೆ ಅಂದರೆ ಪರಂಪದಲ್ಲಿ ಹೇಗೆ ದರ್ಶನ ಮಾಡಿದ್ರು ಅದೇ ದರ್ಶನವನ್ನು ಇಲ್ಲೂ ಕೊಟ್ಬಿಡ್ತಾನಂತೆ ಆಳ್ವಾರ್ಗೆ. ಹಾಗೆ ಕೊಟ್ಟಾಗ
ಅಲ್ಲಿ ನೋಡ್ತಾ ಇದ್ದ ಹಾಗೆ ಇಲ್ಲೂ ನೋಡ್ತಾ ಇದ್ದೀನಿ, ಏನೂ ವ್ಯತ್ಯಾಸ ಇಲ್ಲ. ಹಾಗೆ ನೋಡ್ತಾ ಇದ್ದು ಅದ್ರ ಜೊತೆಗೆ ಅವನ ಕೈಂಕರ್ಯವನ್ನು ಮಾಡ್ತಾ ಇದ್ದೀನಿ ನಾನು, ಎರಡೂ ಆಗುತ್ತೆ. ಆದ್ದರಿಂದ ಇದೇ ವಿಶೇಷ, ಹೀಗೆ ಇರ್ಬೋದೇನೋ ಅಂತ ಅನ್ನಿಸ್ಬಿಡುತ್ತೆ ಅಂತೆ ಒಂದು ಸಲ ಅವ್ರಿಗೆ. ಅಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದವರು ಈಗ ಇದೇ ಇದೆಯಲ್ಲ, ಇದು ಅದಕ್ಕಿಂತ ಇನ್ನೂ ಚೆನ್ನಾಗಿದೆಯೇನೋ ಅನ್ನೋ ಹಾಗೆ. ಯಾಕೆಂದರೆ ಎರಡು ಕೆಲಸ ಆಯಿತು, ಒಂದು ದರ್ಶನವೂ ಆಗ್ತಾ ಇದೆ, ಮತ್ತೊಂದು ಅವನ ಇದು ಕೈಂಕರ್ಯವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಸಂತೋಷವಾಗುತ್ತೆ. ಹಾಗೆ ಭಗವಂತನ ನಾರಾಯಣನೇ ನಮ್ಮಪ್ಪ ಅಂಥೇಳಿ ಅವನ ಒಂದು ತಿರುವಡಿಯನ್ನು ತನ್ನ ಶಿರಸ್ಸಲ್ಲಿ ಧರಿಸಿ ಹಾಗೆ ಅವನ ಕೈಂಕರ್ಯದಲ್ಲೇ ಹಾಗೇ ತೊಡಗಿಸ್ಕೊಂಡು ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳೋ ಹಾಗೆ ಸದಾ ಕಾಲದಲ್ಲೂ ವಾಸುದೇವನೇ 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 ಸರ್ವಸ್ವ ಅನ್ನೋ ಒಂದು ಮನಸ್ಸಿನಲ್ಲಿ ಇರುವಂಥ ಒಂದು ಇದೆಯಲ್ಲ, ಅಂತಹ ಒಂದು ಅವನಿಗಾಗಿ ಹಾಗೆ ಕರಗಿ ಹೋಗ್ತಾ ಇರುವಂಥ ಒಂದು ಸ್ಥಿತಿ ಇರುತ್ತಲ್ಲ, ಇದೇ ಸ್ನೇಹಪೂರ್ವ ಅನುಧ್ಯಾನಂ ಅಂತ ಹೇಳೋದು. ಅದನ್ನೇ ಭಕ್ತಿ ಅಂತ ಹೇಳೋದು, ಆಳವಾದ ಭಕ್ತಿ ಅಂತ ಹೇಳೋದು. ಅಂಥ ಒಂದು ಸ್ಥಿತಿ ಉಂಟಾಗ್ಬಿಟ್ರೆ ಆವಾಗ ಮೋಕ್ಷವೂ ಬೇಡ ಅಂತ ಅನ್ನಿಸ್ಬಿಡುತ್ತೆ ಅಂತ ಹೇಳ್ಕೊತಾರೆ. ಮೋಕ್ಷವೂ ಬೇಡ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಅಯ್ಯೋ ಮೋಕ್ಷ ಬೇಡ ಅಂತ, ಮೋಕ್ಷ ಬೇಕು ನಮ್ಮ ಗುರಿ ಅಂತೆಲ್ಲ ಹೇಳ್ಬೋದು. ಆದರೆ ಹೀಗೆ ಅವನು ಸಗುಣವಾಗಿ ಸಾಕಾರನಾಗಿ ಇರೋವಂಥ ಒಂದು ಮೂರ್ತಿಯನ್ನು ನಾವು ದರ್ಶನ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಬಿಟ್ರೆ, ಅದನ್ನು ಅವನು ಕರುಣಿಸಿಬಿಟ್ರೆ, ಅದನ್ನು ನೋಡ್ತಾ ಅವನ ಕೈಂಕರ್ಯ ಮಾಡ್ತಾ ಇದ್ದೀರ, ಅದಕ್ಕಿಂತ ಇನ್ನೇನು ಬೇಕು? ಮೋಕ್ಷವೂ ಬೇಡ. ದಾಸರು ಹೇಳ್ತಾರಲ್ಲ, ಸ್ವರ್ಗ ಬೇಡ ಮುಕ್ತಿ ಬೇಡ ಅಂತ ಹೇಳ್ತಾರಲ್ಲ, ಹಾಗೆ ಇದು ಯಾವುದು ಬೇಡ, ನೀನೊಬ್ಬ ಇದ್ರೆ ಸಾಕಪ್ಪ, ನಿನ್ನ ನಾಮ ಇದ್ರೆ ಸಾಕು ಅಂತ ಅವ್ರು ಹೇಳ್ಬೋದು. ಈಗ ಅವನ ದರ್ಶನ ಇದ್ರೆ ಸಾಕು ಅಂತ ಹೇಳುವಂಥ ಒಂದು ಸ್ಥಿತಿ. ಹಾಗೆ ಆಳ್ವಾರ್ ಪೂರ್ತಿ ಅವನ್ನ ಅನುಭವಿಸ್ತಾ ಇರ್ತಾರೆ. ಅನುಭವಿಸಿದ್ದನ್ನು ತಿರುವಾಶೀರ್ಯದಲ್ಲಿ ನಾನು ಹೇಳ್ಕೊತಾರೆ ಅಂತ. ಮತ್ತು ಇನ್ನೊಂದು ಆಸೆ ಆಗ್ಬಿಡುತ್ತೆ ಅವರಿಗೆ, ಭಗವತ್ ಕೈಂಕರ್ಯ ಮಾಡೋದಷ್ಟೇ ಇಲ್ಲ, ಭಾಗವತರ ಕೈಂಕರ್ಯವೂ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಅವ್ರ ಮನಸ್ಸಿಗೆ ಬಂದುಬಿಡುತ್ತೆ. ಅಂದರೆ ಭಾಗವತರು ಅಂತ ಹೇಳಿದ್ರೆ ಭಗವಂತನಲ್ಲಿ ಯಾರು ಆಳವಾಗಿ ಮುಳುಗಿದಾರೋ, ಭಕ್ತಿಭಾವವನ್ನು ಹೊಂದಿದಾರೋ, ಇದನ್ನು ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅಂತ ಹೇಳ್ತಾ ಆ ಥರ ಪರಮಭಕ್ತಿಮಯರಾಗಿ ಯಾರಿದ್ದಾರೋ ಅಂಥವರು ಭಾಗವತರು ಅಂತ. ಅಂಥವ್ರ ಸೇವೆ, ಅಂಥವ್ರ ಕೈಂಕರ್ಯ ಮಾಡೋದಿದೆಯಲ್ಲ, ಅದು ಕೂಡ ನಮ್ಮ ಜೀವನದಲ್ಲಿ ಮಾಡೋವಂಥದ್ದನ್ನು ಅಂತ ಹೇಳ್ತಾ ನಮಗೆ ಒಂದು ಪಾಠವನ್ನು, ಲೋಕದಲ್ಲಿರೋ ನಮಗೆ ಒಂದು ಪಾಠವನ್ನು ಅವರು ಬೋಧಿಸ್ತಾರೆ. ಪಾಠ ಅಂತ ಹೇಳಲ್ಲ, ಅವ್ರು ಹೇಳೋದನ್ನು ನೋಡಿ ನಾವು ಪಾಠವಾಗಿ ನಾವು ತೆಗೆದುಕೋಬೇಕು ಅಂಥೇಳಿ. ಹಾಗೆ ಅಂಥವ್ರು ಮಾಡೋದ್ರಿಂದ, ಸೇವೆ ಮಾಡೋದರಿಂದ, ಭಾಗವತರ ಸೇವೆ ಮಾಡೋದ್ರಿಂದ ಮೋಕ್ಷ ಸಿಗುತ್ತಾ ಅಂತ ಹೇಳಿದ್ರೆ ಮೋಕ್ಷ ಸಿಕ್ಕತ್ತೆ, ಪರಮಪದ ಸಿಕ್ಕತ್ತೆ ಅಂತ ಹೇಳ್ತಾರೆ. ಭಾಗವತರ ಕೈಂಕರ್ಯ ಮಾಡೋದರಿಂದ ಭಗವತ್ ಕೈಂಕರ್ಯಕ್ಕೆ ಹೋಗಿ ತಲುಪತ್ತೆ, ಅದು ಭಗವತ್ ಕೈಂಕರ್ಯವೇ ಆಗತ್ತೆ. ಒಂದಕ್ಕೊಂದು ಕಾರಣಕಾರ್ಯ ಭಾವ ಅಂಥೇಳಿ ಇಲ್ಲಿ ಅದನ್ನು ಹೇಳ್ತಾರೆ. ಕಾರಣಕಾರ್ಯ ಭಾವ ಅಂತ ಹೇಳಿದ್ರೆ ಒಂದು ಕಾರ್ಯದಿಂದ ಅದರ ಮೂಲ ಕಾರಣ ಏನೋ ಅಲ್ಲಿಗೆ ಹೋಗಿ ತಲುಪ್ಬೋದು, ಅಥವಾ ಒಂದು ಕಾರಣ ಇದ್ದರೆ ಆ ಕಾರಣವೇ ವಿಸ್ತಾರವಾಗಿ ಕಾರ್ಯವಾಗುತ್ತೆ ಅಂತ. ಇದು ಎರಡೂ ಕೂಡ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಫಿಸಿಕ್ಸಲ್ಲಿ ವಿಶೇಷವಾಗಿ ಹೇಳ್ತಾರಲ್ಲ, ಅದೇ ಕೂಡ ಇಲ್ಲೂ ಬರುತ್ತೆ. ಇಲ್ಲಿ ಕಾರ್ಯ ಯಾವುದು, ಕಾರಣ ಯಾವುದು ಅಂತ ಹೇಳಿದ್ರೆ ದಾಸರ ಇದ್ದಾರಲ್ಲ ಅಂಥವ್ರಿಗೆ ಮಾಡೋ ಕೈಂಕರ್ಯ ಕಾರ್ಯವಾದರೆ, ನಮ್ಮ ಕ್ರಿಯೆ ಆದರೆ ಅದು ಎಲ್ಲಿಗಪ್ಪ ಲೀಡ್ ಮಾಡುತ್ತೆ ಅಂತ ಹೇಳಿದ್ರೆ ಭಗವಂತನ ಒಂದು ಕೈಂಕರ್ಯಕ್ಕೆ ಹೋಗಿ ನಿಲ್ಲತ್ತೆ, ಅದು ಕಾರಣವಾಗತ್ತೆ ಅನ್ನೋದನ್ನು ತಿಳಿಸ್ತಾರೆ. ಇದು ಹೀಗೆ ಸಾಧ್ಯವ ಈ ದಾಸರಿಗೆ ಅಥವಾ ಭೃತ್ಯರಿಗೆ ಮಾಡೋವಂಥ ಒಂದು ಕೈಂಕರ್ಯ ಅಲ್ಲಿ ಹೋಗಿ ತಲುಪತ್ತಾ ಇದು ಉಂಟಾಯಿತು ಅಂತ ಹೇಳಿದ್ರೆ, ನಮ್ಮ ಪೂಜ್ಯರಾದ ಅಂಬದ್ರಾಚಾರ್ಯರು ತುಂಬ ಚೆನ್ನಾಗಿ ಹೇಳೋರು ಉದಾಹರಣೆ ಮೂಲಕ. ಭೃತ್ಯ ಪರಿಚಾರಕ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ ಅಂತ ಮುಕುಂದಮಾಲೆಯಲ್ಲಿ ನಾವು ಹೇಳ್ತೀವಲ್ಲ, ಹಾಗೆ ಭೃತ್ಯರಿಗೆ ಕೊನೆಗೆ 6 ಸ್ಟೆಪ್ ಆದಮೇಲೆ 7ನೇವನಾಗಿ ನಾನಿದ್ದೀನಿ, ಭೃತ್ಯನಾಗಿದ್ದೀನಿ ನಾನು ತಿಳ್ಕೊಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಕುಲಶೇಖರ ಆಳ್ವಾರರು. ಅಂದರೆ ಇಷ್ಟು ದೂರ ಬಂದ್ಬಿಡುತ್ತಲ್ಲ, ನಾನು ನೇರವಾಗಿ ಭಗವಂತನ ಇದು ಕನೆಕ್ಷನ್ ಇಟ್ಕೊಂಡಿಲ್ಲ, ಈ ಭೃತ್ಯರ ಮೂಲಕ ಕನೆಕ್ಷನ್ ಇಟ್ಕೊಂಡಿಲ್ಲ. ಕನೆಕ್ಷನ್ ಇರುತ್ತಾ ನಿಜವಾಗಲು ಅಂತ ಹೇಳಿದ್ರೆ ಅಲ್ಲೇ ಪೂಜ್ಯ ಅಂಬದ್ರಾಚಾರ್ಯ ಹೇಳ್ತಾ ಇದ್ದ ಉದಾಹರಣೆ ಅಂದರೆ, ಒಂದು ಎಂಜಿನ್ ಇದೆಯಪ್ಪ, ಬೇರೆ ಬೇರೆ ಬೋಗಿಗಳು ಕನೆಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಕೊಂಡಿ ಹಾಕಿರುತ್ತೆ. ಆ ಇಂಜಿನ್ 7ನೇ ಕಂಪಾರ್ಟ್ಮೆಂಟ್ ಇದ್ದರೆ ಅದಕ್ಕೂ ಇಂಜಿನಿಯರಿಂಗ್ ಕನೆಕ್ಷನ್ ಇದೆಯಾ ಅಂತ ಹೇಳಿದ್ರೆ ಇರುತ್ತೆ. ಎಂಜಿನ್ ಮುಂದೆ ಹೋದರೆ ಇದು ಕೂಡ 7ನೇ ಕಂಪಾರ್ಟ್ಮೆಂಟ್ ಆದರೂ ಮುಂದೆ ಹೋಗುತ್ತಲ್ವೇನಪ್ಪ, ಯಾಕೆಂದರೆ ಒಂದಕ್ಕೊಂದು ಕೊಂಡಿ ಆಗಿರುತ್ತೆ, ಹಿಡ್ಕೊಂಡಿರುತ್ತೆ. ಆ ಕೊಂಡಿ ಆಗಿದ್ರೆ ಮಾತ್ರ
ಆ ಎಂಜಿನ್ಗೂ ನಮಗೂ ಕೊನೆಯಲ್ಲಿರೋ ಕಂಪಾರ್ಟ್ಮೆಂಟ್ಗೂ ಕನೆಕ್ಷನ್ ಇದ್ದೇ ಇರುತ್ತೆ. 7 ಅಂತ ನಂಬರ್ ಇಲ್ಲಿ ಬಂದಿರೋದ್ರಿಂದ ಹೇಳಿತ್ತು. ಆದರೆ ಎಷ್ಟು ಕಂಪಾರ್ಟ್ಮೆಂಟ್ಗಳಿದ್ದರೂ ಕೂಡ ಈಗ ಎಲ್ಲ 15, 20, 25 ಕಂಪಾರ್ಟ್ಮೆಂಟ್ಗಳೆಲ್ಲ ಇರುತ್ತಲ್ಲ, ಆ ಕೊನೆ ಕಂಪಾರ್ಟ್ಮೆಂಟ್ ಎಂಜಿನ್ಗೂ ಹೇಗೆ ಸಂಬಂಧ ಇರುತ್ತೋ ಹಾಗೆ ಸಂಬಂಧ ಇರುತ್ತೆ. ಇವ್ರಿಗೆಲ್ಲ ಒಬ್ಬೊಬ್ಬರು ಕೂಡ ದಾಸರು ಕೂಡ ಭಗವಂತನ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡು ಆ ಕೊಂಡಿಯನ್ನು ಹಾಕ್ಕೊಂಡಿದ್ರೆ ಭಗವಂತನಿಗೆ, ಅಥವಾ ನೆಕ್ಸ್ಟ್ ಕಂಪಾರ್ಟ್ಮೆಂಟಿಗೆ ಕೊಂಡಿಯನ್ನು ಹಾಕ್ಕೊಂಡಿದ್ರೆ ನಮಗೂ ಅವನ ಕನೆಕ್ಷನ್ ಇದ್ದೇ ಇರುತ್ತೆ. ಗುರಿ ತಲುಪಿಯೇ ತಲುಪುತ್ತೆ. ಆ ಎಂಜಿನ್ ಹೋದರೆ ಸಾಕು ಊರಿಗೆ, ಡೆಸ್ಟಿನೇಷನ್ಗೆ ನಾವು ಹೋದಂಗೆ ಆಗತ್ತೆ ಆ ಕೊಂಡಿಯಿಂದ ಅನ್ನೋದನ್ನು ಹೇಳ್ತಾ ಹೀಗೆಲ್ಲ ಆಗತ್ತೆ ಅಂಥೇಳಿ ಆ ಭಾಗವತರ ಒಂದು ಕೈಂಕರ್ಯದ ಬಗ್ಗೆ ವಿಶೇಷವಾಗಿ ತಿರುವಾಚರದಲ್ಲಿ ಹೇಳ್ತಾರೆ ಅನ್ನೋದನ್ನು ನಾವು ಜ್ಞಾಪಿಸ್ಕೋಬೇಕು. ಇಷ್ಟನ್ನು ಹೇಳ್ತಾ ಇಂಥ ಭಕ್ತರು ವಿಶೇಷವಾಗಿ ಅವನ ಒಬ್ಬನನ್ನೇ ಯಾವಾಗ ಸದಾ ಕಾಲದಲ್ಲೂ ಮನಸ್ಸಲ್ಲಿ ಇಟ್ಕೊಂಡು ಅವನ ಕೈಂಕರ್ಯವನ್ನು, ಭಾಗವತರ ಕೈಂಕರ್ಯ ಮಾಡ್ತಾ ಇರೋರು ಪರಮೈಕಾಂತಿಗಳು ಅನ್ನೋ ಒಂದು ಹೆಸರನ್ನು ಕೊಡ್ತಾರೆ. ಪರಮೈಕಾಂತಿಗಳು ಅಂತ ಹೇಳಿದ್ರೆ ಪರಮ ಏಕಾಂತಿಗಳು. ಏಕಾಂತಿಗಳು ಅಂತ ಹೇಳಿದ್ರೆ ಭಗವಂತ ಒಬ್ಬನನ್ನೇ ಆಶ್ರಯಿಸಿ ಇರೋರು ಏಕಾಂತಿಗಳು. ಅದರಲ್ಲೂ ವಿಶೇಷವಾಗಿ ಇದಾದರೆ ಪರಮೈಕಾಂತಿಗಳು. ಆದರೆ ಈಗ ಪರಮೈಕಾಂತಿಗಳು ಅಂತ ಹೇಳ್ಕೋತಾರೆ ವ್ಯವಹಾರದಲ್ಲಿ, ಅದು ಹೇಳೋ ವಿಷಯ ಬೇರೆ ಒಂದು ತರಹ ಅರ್ಥ ತಗೊಂಡಿದೆ. ಪರಮೈಕಾಂತಿಗಳು ಅಂದರೆ ಅವರದ್ದೇ ಒಂದು ಸಪ್ರೇಟ್ ಪಂಕ್ತಿ, ಊಟದ ಕೂತ್ಕೊಳ್ಳೋವಾಗಲೂ ಈ ಸಮಾರಂಭಗಳಿಗೆಲ್ಲ ಹೋದರೆ ಅವರದ್ದೇ ಒಂದು ಸಪ್ರೇಟ್ ಪಂಕ್ತಿ ಇರಬೇಕು. ಆಮೇಲೆ ಹಳದಿ ನಾಮ ಇಟ್ಕೊಂಡಿರ್ತಾರೆ. ಈ ಕೆಂಪು ನಾಮದಕ್ಕಿಂತ ಶ್ರೀಚೂರ್ಣಕ್ಕಿಂತ ಹಳದಿ ಇಟ್ಕೊಂಡ್ರೆ ಇನ್ನು ವಿಶೇಷ ಪರಮೈಕಾಂತಿಗಳು. ಈ ಥರದ್ದು ಆ ತರಹ ಸಪರೇಟಾಗಿರುತ್ತೆ. ತುಂಬ ಮಡಿವಂತರು ಅನ್ನೋದು ಆಚಾರವಂತರು. ಅದೆಲ್ಲ ತಪ್ಪು ಅಂತಲ್ಲ, ಅದೆಲ್ಲ ಸರಿಯಾಗಿದೆ. ಆದರೆ ಅಷ್ಟರಲ್ಲೇ ನಿಲ್ಲಿಸಬಾರದು ಅನ್ನೋ ಅರ್ಥಕ್ಕೋಸ್ಕರ ಹೇಳಿದ್ದು. ಪರಮೈಕಾಂತಿಗಳು ಅಂತ ಹೇಳಿದ್ರೆ ಪರಮಭಕ್ತರು, ಪರಮಭಾಗವತರು ಅಂತ. ಅದು ವ್ಯವಹಾರದಲ್ಲಿ ಒಂದು ಇದು ಇದೆ. ಹೇಗೆ ಅಂತ ಪರಮೈಕಾಂತಿಗಳು ಒಬ್ಬರನ್ನೊಬ್ಬರು ನೋಡಿದಾಗ, ಎಲ್ಲಾಂದರೆ ಮೀಟ್ ಮಾಡಿದಾಗ ಅವರು ಇವರು ನಮಸ್ಕಾರ ಮಾಡ್ತಾರೆ, ಇವರು ಅವ್ರು ನಮಸ್ಕಾರ ಮಾಡ್ತಾರೆ ಅಂತ ಪರಸ್ಪರ ಸಾಷ್ಟಾಂಗ ನಮಸ್ಕಾರವೇ ಮಾಡೋ ಅಂಥದ್ದನ್ನು ಹಿಂದಿನ ಇದರಲ್ಲಿ ನೋಡ್ತಾ ಇದ್ದು. ಈಗ ಪರಮೈಕಾಂತಿಗಳೇ ಕಮ್ಮಿ ಆಗಿರೋದ್ರಿಂದ ಅದು ನೋಡೋಕ್ಕಾಗಲ್ಲ. ಹಿಂದಿನ ಕಾಲದಲ್ಲಿ ಅದೆಲ್ಲ ನೋಡ್ಬೋದಾಗಿತ್ತು. ಒಬ್ಬರನ್ನೊಬ್ಬರು ಅಕಸ್ಮಾತ್ ಎಲ್ಲಾದರೂ ನೋಡಿದ್ರೆ ಅಲ್ಲೇ ಇದ್ದ ಜಾಗದಲ್ಲೇ ಇವು ಸಾಷ್ಟಾಂಗ ನಮಸ್ಕಾರ ಅವ್ರಿಗೆ ಮಾಡ್ತಾರೆ. ಅವರು ಸಾಮಾನ್ಯವಾಗಿ ಒಬ್ಬರು ನಮಸ್ಕಾರ ಮಾಡೋದು ಇನ್ನೊಬ್ಬರು ಸ್ವೀಕರಿಸಬೇಕು ಅಂತ ಅಷ್ಟೇ ಇದೆ. ಆದರೆ ಪರಮೈಕಾಂತಿಗಳಾಗಿದ್ದರೆ ಅವರು ಇವ್ರಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆಂದರೆ ಇವರಲ್ಲಿ ಒಳಗಡೆ ಇರೋನು ಭಗವಂತ, ಅವ್ರ ಒಳಗಡೆ ಇರೋ ಭಗವಂತನೇ ಆಗಿರೋದ್ರಿಂದ ಭಗವಂತನಿಗೆ ನಮಸ್ಕಾರ ಮಾಡೋ ಹಾಗಿರುತ್ತೆ, ಭಕ್ತ ಭಗವಂತನ ನಮಸ್ಕಾರ ಮಾಡೋ ಹಾಗಿರುತ್ತೆ. ಅಂಥ ಒಂದು ವ್ಯವಹಾರ ಪದ್ಧತಿ ಬಂದಿದೆ, ಸಹಜವಾಗಿ ಬಂದಿದೆ. ಅದು ತುಂಬ ಚೆನ್ನಾಗಿರೋ ಪದ್ಧತಿ ಅಂತ. ಅಲ್ಲಿ ಗಮನಿಸ್ಬೇಕಾದ್ರೆ ನನಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ಬಿಡಬಾರ್ದು ಅಂತ. ನನಗೆಲ್ಲ ನಮಸ್ಕಾರ ಮಾಡೋದು, ನಾನು ಒಳಗಡೆ ಇರೋ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದು ಜ್ಞಾಪಕ ಇರಬೇಕು. ಅವನು ನಮ್ಮ ದೇಹಾಭಿಮಾನ ಇದ್ದು ಬಿಟ್ಟರೆ ಅವನಿಗೆ ನಮಸ್ಕಾರಕ್ಕೆ ಯೋಗ್ಯನೇ ಅಲ್ಲ ಅವನು ಅಂತ. ನಮಸ್ಕಾರಕ್ಕೆ ಸ್ವೀಕರಿಸೋದಕ್ಕೆ ಯೋಗ್ಯನೇ ಆಗಲ್ಲ ಅವನು. ಆ ದೇಹಾಭಿಮಾನ ಬಿಟ್ಟು ಒಳಗಡೆ ಇರೋ ಪರಮಾತ್ಮನಿಗೆ ನಮಸ್ಕಾರ ಅಂಥೇಳಿ ಅದನ್ನು ಅಲ್ಲಿ ಕಳಿಸೋ ಯೋಗ್ಯತೆ ಇರೋವನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಆ ಥರ ಪರಮೈಕಾಂತಿಗಳ ಒಂದು ವಿಷಯವನ್ನು ಕೂಡ ಇಲ್ಲಿ ಆಳ್ವಾರು ಜ್ಞಾಪಿಸ್ತಾರೆ ಅನ್ನೋದನ್ನು ನಾವು ಗಮನಿಸಿ ಇಲ್ಲಿಗೆ ನಮ್ಮ ಪಾಠಕ್ಕೆ ಒಂದು ಮಂಗಳವನ್ನು ಹೇಳೋಣ. ಇನ್ನು ಮುಂದೆ ಹೇಳಬೇಕಾಗಿರೋದು 2 ಅಂಶಗಳು. ಒಂದು ಪೆರಿಯ ತಿರುವಂದಾದಿ ಅಂತಂದು, ಅದು ಕೂಡ 87 ಪಾಶಗಳಿಂದ ಕೂಡಿದೆ. ಅದರಲ್ಲಿ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ ಭಗವಂತ ಗುಣಗಾನವನ್ನು ಮಾಡುವಂಥ ಒಂದು ಪಾಶರಗಳದಲ್ಲಿ ವಿಶೇಷವಾಗಿ ಬರುತ್ತೆ. ಅದರಲ್ಲಿ ನಡೆ ಏನು ವಿಶೇಷ ಅಂತ ಹೇಳಿದ್ರೆ ತನ್ನ ಮನಸ್ಸನ್ನು ಜೊತೆಯಾಗಿ ಇಟ್ಕೊಂಡು ಅದಕ್ಕೆ ಒಂದು ಆರ್ಡರ್ ಕೊಡ್ತಾ ಇರುತ್ತೆ. ಮನಸ್ಸೇ ನನ್ನ ಜೊತೆಯಲ್ಲಿ ಬರ್ತೀಯಾ ನೀನು, ನಾನು ಹೇಳ್ದಂಗೆ ಕೇಳ್ತೀಯಾ, ಈ ಕೆಲಸ ಮಾಡ್ತೀಯಾ ಆ ಕೆಲಸ ಮಾಡ್ತೀಯಾ ಅಂತ ಅವನ ಗುಣಗಾನವನ್ನು ಮಾಡುವಾಗ ನೀನು ನನ್ನ ಜೊತೆ ಸೇರ್ಕೋಬೇಕು ಅಂತ ಮನಸ್ಸನ್ನು ಕೇಳ್ಕೊತಾರೆ ಅನ್ನೋ ಒಂದು ನಡೆ ಇದರಲ್ಲಿ ತುಂಬ ಚೆನ್ನಾಗಿದೆ. ಅದು ಪೆರಿಯ ತಿರುವಂದಾದಿ. ಅದಾದ ಮೇಲೆ ತಿರುವಾಯಿಮೊಳಿ ಅಂತ ವಿಸ್ತಾರವಾದ 1100 ಶ್ಲೋಕಗಳು ಇದೆ ಸುಮಾರು. ಅಷ್ಟು ಶ್ಲೋಕಗಳು ಪಾಶರಗಳು ತುಂಬ ಹೃದಯವಾದಂಥದ್ದು. ಅದನ್ನು ಮುಂದಿನ ಇದರಲ್ಲಿ ಸ್ಥೂಲವಾಗಿ ಗಮನಿಸೋಣ ಅಂತ ಹೇಳ್ತಾ, ಎಷ್ಟು ಆಳವಾಗಿ ಮುಳುಗಿ ಭಗವದ್ಭಾವದಲ್ಲಿ ಮುಳುಗೋಕ್ಕೆ ಬೇಕಾಗಿರೋ ಒಂದು ಸಾಹಿತ್ಯವನ್ನು ಕೊಟ್ಟು ಆ ವಿಷಯವನ್ನು ನಮಗೆಲ್ಲ ಪಾಠವನ್ನು
ಮಾಡ್ತಾ ಇದ್ದಂಥ ಆದಿಗುರುವಾದ, ಭೂಲೋಕದಲ್ಲಿ ಆದಿಗುರು ಅಂತ ಕರೆಯಲ್ಪಡುವಂಥ ನಮ್ಮಾಳ್ವಾರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ನಾಯಕಿ ಭಾವದಲ್ಲಿ ಯಾವ ನಾಯಕನನ್ನು ಆಳ್ವಾರರು ಸ್ಮರಿಸ್ತಾ ಇದ್ದರೋ ಅಂಥ ಪರಮಪುರುಷನಿಗೆ, ನಾರಾಯಣನಿಗೆ ಮಾತುಗಳೆಲ್ಲ ಮಾಲಾರೂಪವಾಗಿ ಅರ್ಪಿತವಾಗಲಿ ಅಂತ ಕೇಳಿಕೊಂಡು, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮ್ಯೇತ್ಯತೆ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.